ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಈಗ ನಾಡಗೀತೆ ವೇದಾವತಿ ಪ್ರಸನ್ನಕುಮಾರಿ ಅವರಿಂದ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲ ಪವೈಸಳರಾಡಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೇಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ ನಿನ್ನ ನಾಮ ವಿನಾದವಾಗಲಿ ಶ್ರಮಿಪೆನ ಪ್ರತಿಕ್ಷಣದಲ್ಲಿ ನಿನ್ನ ಗೌರವಕ್ಕೆ ಗುರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ ನಗುತ್ತ ನಲಿಯುವ ನಿನ್ನ
ವ್ಯಕ್ತಪಡಿಸಲು ಬೇಕಾದಂತಹದ್ದು ಭಾಷೆ. ಹಾಗಾಗಿ ಮನುಷ್ಯನಿಗೆ ಅಭಿವ್ಯಕ್ತಿಗೆ ಪ್ರಧಾನವಾದಂತಹದ್ದು ಭಾಷೆ. ಆ ಭಾಷೆ ಇದ್ದೇ ಇದ್ದರೆ ಅವನ ಅಭಿವ್ಯಕ್ತಿ ಅವನಲ್ಲೇ ಕೊಳೆತು ಆ ಕಿರಣ ಎನ್ನುವಂತಹದ್ದು ಹೊರಗಡೆ ಪಸರಿಸದೇ ಇದ್ದರೆ ಇಡೀ ಪ್ರಪಂಚವು ಕತ್ತಲಾದಂತೆ. ಹಾಗಾಗಿ ಭಾಷೆ ನಮಗೆ ಜೀವನದಲ್ಲಿ ಬಹಳ ಪ್ರಧಾನವಾದದ್ದು. ಅದರಲ್ಲೂ ಕೂಡ ತಾಯಿ ಭಾಷೆ ಮತ್ತು ಮುಖ್ಯ. ಹಾಗಾಗಿ ತಾಯಿ ನೆಲ ಮತ್ತು ತಾಯಿ ಭಾಷೆ ಇವು ಮೂರು ನಮಗೆ ಬಹಳ ಪ್ರಧಾನವಾದದ್ದು. ಅದನ್ನು ನಾವು ಯಾವತ್ತೂ ಗೌರವಿಸಬೇಕಾಗಿರುವಂತಹದ್ದು ನಮ್ಮ ಆದ್ಯ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಕನ್ನಡ ಕುಲಪುರೋಹಿತರು ಎಂದೇ ಖ್ಯಾತರಾದಂತಹ ಆಲೂರು ವೆಂಕಟರಾಯವರು 1956ರಲ್ಲಿ ಕನ್ನಡದ ಏಕೀಕರಣವನ್ನು ರೂವಾರಿಯಾಗಿ ನಿಂತು ನೆರವೇರಿಸಿದ್ರು. ತನ್ನಿಮಿತ್ತವಾಗಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲ ಆಚರಿಸ್ತಾ ಬಂದಿದ್ದೀವಿ. ಜೊತೆಗೆ ಕೇವಲ ಕನ್ನಡ ಏಕೀಕರಣ ಅನ್ನೋದಕ್ಕಿಂತ ಇವತ್ತಿನ ಕಾಲದಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸಿ ಉಳಿಸಿ ಅದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಗುರುತರವಾದಂತಹ ಜವಾಬ್ದಾರಿಯೂ ಕೂಡ ನಮ್ಮೆಲ್ಲರ ಮೇಲಿದೆ. ನಾವು ಸಂಸ್ಕೃತ ವಿಶ್ವವಿದ್ಯಾಲಯದವರು, ಸಂಸ್ಕೃತ ಅಭ್ಯಾಸಿಗಳು, ಸಂಸ್ಕೃತ ಅಧ್ಯಾಪಕರಿದ್ದರೂ ಕೂಡ ನಮಗೆ ಕನ್ನಡ ಮಾತೃಭಾಷೆ, ಸಂಸ್ಕೃತ ಜೀವಭಾಷೆ, ಜೀವದ ಭಾಷೆ. ಇವೆರಡೂ ಕೂಡ ಕನ್ನಡ ಮತ್ತು ಸಂಸ್ಕೃತ ಎರಡೂ ಕೂಡ ನಮಗೆ ಎರಡು ಕಣ್ಣಿನ ಹಾಗೆ. ಎರಡನ್ನೂ ನಾವು ಗೌರವಿಸಿ ಪೋಷಿಸಿ ಬೆಳೆಸಬಹುದು. ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತ ಪರಸ್ಪರ ಪೂರಕವಾದಂತಹದ್ದು. ಯಾವುದೇ ಭಾಷೆಯಾದರೂ ಕೂಡ ಇನ್ನೊಂದು ಭಾಷೆಯನ್ನು ಬೆಳೆಸಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ ಸಹಾಯ ಮಾಡುತ್ತೆ. ಭಾಷಾಶಾಸ್ತ್ರದಲ್ಲಿ ಭಾಷಿಕ ಸ್ವೀಕಾರ ಎನ್ನುವಂತಹ ಒಂದು ವಿಷಯ ಇದೆ. ಒಂದು ಭಾಷೆ ಇನ್ನೊಂದು ಭಾಷೆಯಿಂದ ಎರವಲನ್ನು ಪಡೆಯುವಂತಹ ಕೆಲವಷ್ಟು ವಿಷಯಗಳಿರುತ್ತೆ. ಅದು ಎಲ್ಲ ಭಾಷೆಯಲ್ಲೂ ಇರುವಂಥದ್ದು. ಹಾಗಾಗಿ ಪ್ರತಿಯೊಂದು ಭಾಷೆಗೂ ಕೂಡ ಮತ್ತೊಂದು ಭಾಷೆ ಪೂರಕವೇ ಹೊರತು ಮಾರಕವಲ್ಲ. ಆ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಬಾಂಧವ್ಯದ ಬೇರನ್ನು ಮತ್ತು ಗಟ್ಟಿಗೊಳಿಸಿ ಅದಕ್ಕೆ ನೀರೆರೆದು ಪೋಷಿಸಿ ಅದರಿಂದ ಒಂದು ಸುಮಧುರವಾದಂತಹ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು IISc-ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು 20 ವರ್ಷ ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿ ನಂತರ HAL-ನಲ್ಲಿ ಬೋಧಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ತದನಂತರ ಅವರ ವೃತ್ತಿ ಹಾಗೂ ಪ್ರವೃತ್ತಿ ಎರಡೂ ಕೂಡ ಅಭಿನಯ, ನಟನೆ. ಅವರು ಅಧ್ಯಯನ ಕಾಲದಿಂದಲೂ ಕೂಡ ನಾಟಕಗಳಲ್ಲಿ ಸಕ್ರಿಯವಾಗಿ ಅಭಿನಯಿಸಿದ್ರು. ಹಾಗಾಗಿ ಕೇವಲ ಚಲನಚಿತ್ರ ಮಾತ್ರವಲ್ಲ, ಹವ್ಯಾಸಿ ರಂಗಕಲಾವಿದರು ಕೂಡ ಹೌದು. ಹಾಗಾಗಿ ಚಲನಚಿತ್ರದಲ್ಲಿ ಅವರ ಅಭಿನಯದ ಪಯಣ ಮುಂದುವರೆದಿದೆ. 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದರಲ್ಲಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಅನೇಕ ಗೌರವಗಳು ಕೂಡ ಅವರ ನಟನೆಗೆ ಸಂದಿವೆ. ಅಂತಹ ಉತ್ತಮ ಕಲಾವಿದರು, ಸಜ್ಜನರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ನುಡಿಯನ್ನು ಆಡಲಿಕ್ಕಿದ್ದಾರೆ. ಅವರಿಗೆ ಮತ್ತೊಮ್ಮೆ ವಿಶ್ವವಿದ್ಯಾಲಯದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಿಜಯವಾಣಿಯ ಸಂಪಾದಕರಾದಂತಹ ಶ್ರೀ ಕೆ ಚೆನ್ನೇಗೌಡ ಅವರು ಆಗಮಿಸಬೇಕಾಗಿತ್ತು. ಆದರೆ ಅವರು ಸ್ವಲ್ಪ ವಿಳಂಬವಾಗಿ ಬರಬಹುದು. ಅದರಿಂದಲೇ ಅವರ ಪರಿಚಯ ಸಾಕು ಅಂತ. 2012ರಲ್ಲಿ ವಿಜಯವಾಣಿ ಪ್ರಾರಂಭವಾದಾಗಿನಿಂದ ಆ ವಿಜಯವಾಣಿ ಬಳಗದಲ್ಲಿದ್ದು, ನನ್ನ ಜೊತೆಗೆ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರಾದಂತಹ ಪ್ರೊಫೆಸರ್ ಬಾಲಯ್ಯ ಸರ್ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸಿ ಸಂಯೋಜಿಸಿ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸಿದವರು ಡಾಕ್ಟರ್ ಮದನಗೌಡ ಎಸ್ ಅವರು. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಎಲ್ಲ ಬೋಧಕ ಸಿಬ್ಬಂದಿಗಳು ಹಾಗೂ ಬೋಧಕೇತರ ಮಿತ್ರರಿಗೂ ಕೂಡ, ಜೊತೆಗೆ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೆ ಹಾಗೂ ಎಲ್ಲ ಕನ್ನಡಾಭಿಮಾನಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ, ಇಲ್ಲಿರುವಂತಹ ಸಮಸ್ತರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ವಿರಮಿಸ್ತೇನೆ. ಧನ್ಯವಾದ. ತಾಯಿ ಭುವನೇಶ್ವರಿಗೆ ನಮಸ್ಕರಿಸುತ್ತಾ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಭಿನ್ನವಾಗಿ ನಡೆಸಿಕೊಂಡು ಬರುತ್ತಿದ್ದು, ನಾಡು, ನುಡಿ, ಗಡಿ, ಜಲದ ವಿಚಾರವಾಗಿ ಹಗಲಿರುಳು ಶ್ರಮಿಸಿದ ಕನ್ನಡ ಚೇತನರಿಗೆ ಗುರುತಿಸಿ ಅವರಿಗೆ ಸನ್ಮಾನಿಸಿ ಆ ಮೂಲಕ ಕನ್ನಡದ ಗರಿಮೆಯನ್ನು ಸಾಧಿಸುವ ಹಾಗೂ ಸಾರುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ಕೊರೋನಾ ಸಮಯದಲ್ಲಿ
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ನಮ್ಮ ಅಧೀನ ಕಾಲೇಜುಗಳು ಹಾಗೂ ಬಸವ ಬಳಗ ಮಸ್ಕತ್ ದುಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ವರ್ಷದಲ್ಲಿ ತಿಂಗಳಿಗೆ ಒಂದರಂತೆ ಕನ್ನಡ ಮತ್ತು ಸಂಸ್ಕೃತ ವಿಷಯಗಳಿಗೆ ಸಂಬಂಧಿಸಿದಂತೆ ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಆಯುರ್ವೇದ, ಇತಿಹಾಸ ಹೀಗೆ ಹಲವಾರು ವಿಷಯಗಳನ್ನು, ಅದರಲ್ಲಿ ಯೋಗನೂ ಸಹ ಸೇರಿಕೊಂಡು ಹಲವಾರು ವಿಷಯಗಳನ್ನು ನಾವು ಹಮ್ಮಿಕೊಂಡು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕನ್ನಡ ವಿಷಯಗಳಿಗೆ ಕನ್ನಡ ಕಂಪನ್ನು ಪಸರಿಸಿದೆ. ಸೂರ್ಯಚಂದ್ರರು ಹೇಗೋ ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತ ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡುವೆ ಅನುಕೂಲವಾಗುವಂತೆ ಸಂಪರ್ಕ ಸೇತುವೆಯ ಬ್ರಿಡ್ಜನ್ನು ನಿರ್ಮಿಸುವಂತೆ ಸಲಹೆ ಹಾಗೂ ನೆರವನ್ನು ನೀಡುತ್ತೇವೆಂದು ತಿಳಿಸಿರುತ್ತಾರೆ. ಮಾನ್ಯ ಕುಲಪತಿಗಳು ಕನ್ನಡದ ಒಲವು ಬಹಳ ಅವರಿಂದ. ಮಂಕುತಿಮ್ಮನ ಕಗ್ಗವನ್ನು ಕೇಳುವುದಂತೂ ಅತ್ಯಂತ ಆನಂದ. ಈ ಬಾರಿ ಚಿತ್ರನಟರು, ಪೋಷಕ ನಟರೂ ಆದಂಥ ಹಾಗೂ ರಂಗಭೂಮಿಯ ಕಲಾವಿದರಾದಂಥ ಶ್ರೀ ದತ್ತಣ್ಣ ಹಾಗೂ ಶ್ರೀ ಚೆನ್ನೇಗೌಡರವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವುದು ನಮಗೆಲ್ಲ ಸಂತಸ ತಂದಿದೆ. ಉಪಸ್ಥಿತರಿರುವ ಎಲ್ಲ ಕನ್ನಡ ಮನಸ್ಸುಗಳಿಂದ ಸ್ವಾಗತ, ಸುಸ್ವಾಗತ. ದೀಪ ಹಿಡೀರಿ ಸರ್, ಅಷ್ಟೇ ಗಟ್ಟಿ ಅಲ್ಲೇ ಬನ್ನಿ, ಮೇಲೆ ಪ್ಲೀಸ್ ಅಟ್ಟಿಲ್ರಿ. ತುಂಬ ಹೃದಯದ ಚಪ್ಪಾಳೆ ಜೋರಾಗಿ ಬರಲಿ. ಕನ್ನಡ ನಾಡು, ನುಡಿ, ಜಲ, ಗಡಿ ವಿಚಾರವಾಗಿ ಹಗಲಿರುಳು ಶ್ರಮಿಸಿದ ಮಹಾನ್ ಚೇತನಗಳಿಗೆ ನಾವು ಚಪ್ಪಾಳೆಯ ಮೂಲಕವಾಗಿ ಗೌರವವನ್ನು ಸಲ್ಲಿಸೋಣ. ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕವಾಗಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸೊಬಗನ್ನು ತರಬೇಕು. ಅವರಿದ್ರೆ ನಮ್ಮಲ್ಲಿ ಒಬ್ಬರು ಹಿರಿಯರಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ಕೇವಲ ಟಿವಿ ಪರದೆಗಳಲ್ಲಿ, ಬೆಳ್ಳಿ ಪರದೆಗಳಲ್ಲಿ ಅವರನ್ನು ನೋಡಿ ನಾವು ಕಣ್ತುಂಬಿಸ್ಕೊತಾ ಇದ್ವಿ. ಸಾಕ್ಷಾತ್ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಅದು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸೌಭಾಗ್ಯ. ಅವರು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಪಾರವಾದಂಥದ್ದು. ಗೋವಾದಲ್ಲಿ ಚಿತ್ರರಂಗದ ಒಂದು ವಿಮರ್ಶೆ ಹಾಗೂ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ್ರೆ ಅವರು ಕೂಡ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು. ಹಾಗೆ ಬಹುತೇಕ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯ ಚೇತನ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಕನ್ನಡೋತ್ಸವದ ನುಡಿಯನ್ನು ನುಡಿಬೇಕಾಗಿ ಅವರಲ್ಲಿ ತುಂಬು ಹೃದಯದ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಮತ್ತು ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ನನ್ನನ್ನು ಇಲ್ಲಿ ಯಾಕೆ ಕರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಂದು ಕಾರಣ ಇರಬಹುದು, ಈ ಕಲಾವಿದರನ್ನು, ಸಾಹಿತಿಗಳನ್ನು ಇವರನ್ನೆಲ್ಲ ಗೌರವಿಸುವುದು ಒಂದು ಸುಸಂಸ್ಕೃತ ಸಮಾಜದ ಲಕ್ಷಣ. ಅದು ಕರ್ನಾಟಕದ ವಿಷಯದಲ್ಲಿ ಬಹು ಮುಂಚಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ. ಆ ಕಾರಣಕ್ಕೆ ಅಂತ ಅಂದ್ಕೊಂಡಿದೆ. ಬಟ್ ಇಲ್ಲಿ ಬಂದ ಮೇಲೆ
ನನಗೆ ಜ್ಞಾಪಕ ಬರೋದು ನಾನು ಯಾಕೆ ಇಲ್ಲಿ ಬರಬೇಕು, ಯಾಕೆ ಅಂದರೆ ಸಣ್ಣ ವಯಸ್ಸಿನಲ್ಲಿ ನಾನು ಸಂಸ್ಕೃತ ವಿದ್ಯಾರ್ಥಿ. ಆಗಿನ ಕಾಲಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇದ್ದಿದ್ದು ಕನ್ನಡ ಮತ್ತು ಸಂಸ್ಕೃತ ಎರಡೇ. ಅದರೊಳಗೆ ಯಾವ ಕಾರಣಕ್ಕೂ ಗೊತ್ತಿಲ್ಲ, ನಾನು ಕನ್ನಡ ಬಿಟ್ಟು ಪ್ರೌಢಶಾಲೆಯಲ್ಲಿ 3 ವರ್ಷ ಮತ್ತು ಪ್ರೀ ಯೂನಿವರ್ಸಿಟಿ ಅಭ್ಯಾಸ ಮಾಡಿದ್ದು. ಆ ಕಾಲಕ್ಕೆ ನಾನು ಸ್ವಲ್ಪ ವಿಶೇಷವಾದ ವಿದ್ಯಾರ್ಥಿ. ಚರ್ಚಾ ಸ್ಪರ್ಧೆಗಳು, ನಾಟಕ, ಸಂಗೀತ ಇದರೊಳಗೆಲ್ಲ ಪಾಲ್ಗೊಳ್ತಿದ್ದಂಥವು. ಆ ಸಂದರ್ಭದಲ್ಲಿ ನನಗೆ ಇನ್ನೂ ನಾನು ಕನ್ನಡ ನಾಟಕ ಅಭ್ಯಾಸ ಮಾಡ್ತಿರೋ ಸಂದರ್ಭದಲ್ಲೇ ಒಂದು ಸಂಸ್ಕೃತ ನಾಟಕವನ್ನು ನನ್ನ ಕೈಗೆ ಮಾಡಿಸಿದ್ದು. ಮತ್ತು ಕನ್ನಡ ಚರ್ಚಾ ಸ್ಪರ್ಧೆಯಲ್ಲಿ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಿದ್ದು ನನ್ನ ಸಂಸ್ಕೃತ ಮೇಷ್ಟ್ರು. ಲಕ್ಷ್ಮೀ ನರಸಿಂಹಶಾಸ್ತ್ರಿ ಚಿತ್ರದುರ್ಗದ. ಇವತ್ತು ಕೂಡ ಅವರ ಮಾರ್ಗದರ್ಶನವನ್ನು ನಾನು ನಡೆಸಿಕೊಡ್ತೀನಿ. ಸಂಸ್ಕೃತ ಅನ್ನೋದು ನನ್ನ ಈ ಒಂದು 4 ವರ್ಷದ ಅಭ್ಯಾಸದಲ್ಲಿ ಮತ್ತೆ ಮುಂದೆ ಒಂದಿಷ್ಟು ಅಲ್ಲಿ ಇಲ್ಲಿ ಓದಿಕೊಂಡ ಸಂದರ್ಭದಲ್ಲಿ ಸಂಸ್ಕೃತ ಭಾಷೆ ಅನ್ನೋದು ಬರೀ ಒಂದು ಎಲ್ಲ ಭಾಷೆಗಳ ತರಹ ಅಲ್ಲ, ಜಗತ್ತಿನಾದ್ಯಂತ ಏನೇನು ವಿಶೇಷವಾದ ಜ್ಞಾನ ಸಂಪತ್ತಿದೆಯೋ ಆ ಜ್ಞಾನ ಸಂಪತ್ತಿನೆಲ್ಲದರ ಭಂಡಾರ ಸಂಸ್ಕೃತ ಅಂತ ನನ್ನ ತಿಳುವಳಿಕೆ. ಇಂಥ ಒಂದು ಜಾಗದಲ್ಲಿ ಬಹಳ ಪ್ರೀತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇರೋದು ಒಂದು ಹೆಮ್ಮೆಯ ಸಂಗತಿ. ಬಹಳ ಸಡಗರ, ಸಂಭ್ರಮ ಮತ್ತು ಬಹಳ ಪ್ರೀತಿಯಿಂದ ಮಾಡ್ತಾ ಇರೋ ಕೆಲಸಗಳಿವೆ. ನಾನು ಅನೇಕ ಕಡೆ ಹೋಗ್ತಾ ಇರ್ತೀನಿ ಈ ರಾಜ್ಯೋತ್ಸವದ ಸಮಾರಂಭಗಳಿಗೆ. ಎಲ್ಲ ಕಡೆಯೂ ಕೂಡ ಬಹಳ ಸಂಭ್ರಮ ಸಡಗರದಿಂದ ಇದನ್ನು ಆಚರಿಸ್ತಾರೆ. ಆಚರಿಸಬೇಕಾದ್ದು ನಮ್ಮ ಕರ್ತವ್ಯ. ಏಕೆಂದರೆ ಇದು ಒಬ್ಬಿಬ್ಬರ ಮಾರ್ಗದರ್ಶನದಲ್ಲಿ ಅಥವಾ ಅವರ ವಿಶೇಷವಾದ ಕೆಲಸಗಳಿಂದ ಆದಂತಹ ಒಂದು ವಿಷಯವಲ್ಲ. ಕರ್ನಾಟಕ ಏಕೀಕರಣ ಅನ್ನೋದು ಬಹಳ ಕಷ್ಟಕರವಾದ ವಿಷಯವಾಗಿತ್ತು. ಅದನ್ನು ಸಾಧಿಸೋದಕ್ಕೆ ಸುಮಾರು 100 ವರ್ಷಗಳಾಯಿತು. ಬಹಳ ಜನಕ್ಕೆ ಇದರ ಹಿನ್ನೆಲೆ ತಕ್ಷಣಕ್ಕೆ ಗೊತ್ತಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. 1956ರಲ್ಲಿ ವಿಶಾಲ ಮೈಸೂರು ಅಂತಾಯಿತು. 1976ರಲ್ಲಿ ಕರ್ನಾಟಕ ಅಂತ ಮರು ನಾಮಕರಣ ಆಯಿತು. ಇದು ಎಲ್ಲರಿಗೂ ತಿಳಿದ ವಿಷಯ. ಆದರೆ ಇದರ ಹಿನ್ನೆಲೆಯಲ್ಲಿ 1890ಕ್ಕಿಂತ ಮುಂಚೆ, ಅಂದರೆ ಸುಮಾರು 130 ವರ್ಷಗಳಿಗಿಂತ ಹಿಂದೆ ಕೆಲವು ವ್ಯಕ್ತಿಗಳು ಮತ್ತು ಕೆಲವು ಸಂಸ್ಥೆಗಳು ಇದಕ್ಕಾಗಿ ಬಹಳ ಕಷ್ಟಪಟ್ಟಿವೆ.
ಅಲ್ರಿ ನಮ್ಮ ಭಾಷೆ ಕನ್ನಡ, ಅದನ್ನು ಒಗ್ಗೂಡಿಸೋದಕ್ಕೋಸ್ಕರ ಅಷ್ಟೊಂದು ಕಷ್ಟಪಡಬೇಕಾಗಿತ್ತು ಅಂತ ಕೆಲವರು ಇವತ್ತಿನ ಪೀಳಿಗೆಯವರು ಕೆಲವರು ಕೇಳ್ತಾರೆ. ಅದರ ವಿಷಯ ತಿಳ್ಕೊಳ್ಬೇಕಾದ್ರೆ ಅಗತ್ಯ ಇದೆ. ಬಹಳ ಜನ ಅಂದ್ಕೊಂಡಿರೋದು ಅಂದರೆ ಮೈಸೂರು ಅಂತಿತ್ತು, ಅದು ರಾಜರ ಆಳ್ವಿಕೆಯಲ್ಲಿದ್ದಿತ್ತು, ಬ್ರಿಟಿಷ್ ಸಾಮ್ರಾಜ್ಯದ ಪ್ರೊಟೆಕ್ಷನ್ನಲ್ಲಿದ್ದಿತ್ತು. ನಾವು ಸಂತೋಷವಾಗಿ 9 ಜಿಲ್ಲೆನೇ ಇತ್ತು: ಚಿತ್ರದುರ್ಗ, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಇತ್ತು, ಈ ಒಂದಿಷ್ಟು ಹಾಸನ. ಆದರೆ ಬಹಳ ಪ್ರಬುದ್ಧವಾದ ಆಡಳಿತ ವ್ಯವಸ್ಥೆ ಇದ್ದಂತಹ ಜಾಗ ಹಳೆಯ ಮೈಸೂರು. ಯಾಕೆಂದರೆ ಕೃಷ್ಣರಾಜ ಒಡೆಯರು ಬಹಳ ಮುಂದಾಲೋಚನೆಗಳ ಹೆಸರುವಾಸಿ, ಬಹಳ ಚೆನ್ನಾಗಿ ಕೆಲಸ ಮಾಡಿದವರು, ಕೆಲಸ ಮಾಡಿಸ್ಕೊಂಡವರು. ಮಿರ್ಜಾ ಇಸ್ಮಾಯಿಲ್, ದಿವಾನ್ ರಂಗಾಚಾರ್ಯರು, ಸರ್ ಎಂ ವಿಶ್ವೇಶ್ವರಯ್ಯ ಇಂತಿಂಥವ್ರನ್ನೆಲ್ಲ ಕರ್ಕೊಂಡು ಬಂದು ದಿವಾನರನ್ನ ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡಿದ್ರು. ಹಾಗಾಗಿ ಇಡೀ ದೇಶದಲ್ಲಿ ಒಂದು ರಾಜನ ಆಡಳಿತ ಇದ್ದಂಥ ಪ್ರದೇಶ ಮುಂದೆ ಸಂಸ್ಥಾನ ಅಂತ ಇದ್ದರು. ಬ್ರಿಟಿಷರ ಪ್ರೊಟೆಕ್ಟರೇಟ್ ಆಗಿ ಕೆಲಸ ಮಾಡಿದರು. ಬಹಳ ಮುಂದಾಲೋಚನೆಯಿಂದ ಮಾಡಿದ ಕೆಲಸಗಳವು ಬೇರೆ ಬೇರೆ ರಾಜ್ಯಗಳಿಗೆ ಮಾರ್ಗದರ್ಶನ ಮಾಡಿದಂಥ ರಾಜ್ಯ ಅನ್ನೋ ಹೆಸರು ಪಡೆದರು. ಇಷ್ಟೆಲ್ಲ ಇರಬೇಕಾದ್ರೆ ಏನು ತೊಂದರೆ ಏನಿತ್ತಪ್ಪ ಅಂತಂದರೆ, ಶತಮಾನಗಳಿಂದ ಸುಮಾರು 800 ವರ್ಷ ಅಂತ ಹೇಳಿ ಈ ಕನ್ನಡ ಭಾಷಿಕರು, ಕನ್ನಡ ಮಾತಾಡ್ತಾ ಇದ್ದವರು ಈ ಪ್ರದೇಶವಲ್ಲದೆ, ಈ ಹಳೆಯ ಮೈಸೂರು ಪ್ರದೇಶವಲ್ಲದೆ ಬೇರೆ ಬೇರೆ ಭಾಗಗಳಲ್ಲಿ ಹಂಚಿಕೊಂಡಿತ್ತು. ಉತ್ತರ ಕರ್ನಾಟಕ ಅಂತ ಏನಂತೀವಿ ಇವತ್ತು, ಅದರ ಬಹುಮುಖ್ಯ ಭಾಗಗಳಾದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಿಜಾಪುರ, ಕಾರವಾರ, ಈ ಥರದ ಜಾಗಗಳು ಬ್ರಿಟಿಷರ ಆಡಳಿತದಲ್ಲಿದ್ದಂತೆ. ಈ ಹರಿಹರಕ್ಕೆ ಹೋದರೆ ಹರಿಹರ ನದಿ ಬ್ರಿಡ್ಜ್ ದಾಟಿದ ತಕ್ಷಣ ರಾಣೆಬೆನ್ನೂರು, ಅಲ್ಲಿಂದ ಆಗಿನ ಕಾಲದ ಬ್ರಿಟಿಷ್ ಪ್ರಾಂತ್ಯ, ಅದರ ಮಧ್ಯೆ ಅಲ್ಲಿ ಇಲ್ಲಿ ಸೊಲ್ಲಾಪುರ, ಜಮಖಂಡಿ, ಜಟ್ಟ, ಈ ತರಹದ ಸಣ್ಣ ಪುಟ್ಟ ನಮ್ಮ ಮೈಸೂರು ರಾಜ್ಯದ ತರಹವೇ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಸಂಸ್ಥಾನಿಕರ ಆಳ್ವಿಕೆಯಲ್ಲಿದ್ದಂಥ ಜಾಗಗಳು. ಅವಿಷ್ಟು ಜಾಗಗಳು ಕೂಡ ಬಾಂಬೆ ಪ್ರೆಸಿಡೆನ್ಸಿ ಅಂತ ಕರೆಯೋರು. ಅದು ಬಹಳ ವರ್ಷಗಳಿಂದ ಈ ಪೇಶ್ವೆಗಳ ಆಡಳಿತದಲ್ಲಿದ್ದಿತ್ತು. ಅದು ಏನು ಕುತೂಹಲಕಾರಿ ಏನಲ್ಲ, ಸಾಮಾನ್ಯವಾಗಿ ಆಗಬೇಕಾದ್ದು ಅಥವಾ ಆಗಿರಬೇಕಾಗಿದ್ದ ವಿಷಯ ಅಲ್ಲಿ ಮರಾಠಿ ಪ್ರಾಬಲ್ಯ. ಇನ್ನೊಂದು ಕಡೆ ಮದ್ರಾಸ್ ಪ್ರಾವಿನ್ಸ್ ಅಂತ ಇತ್ತು, ಅದರೊಳಗೆ ನಮ್ಮ ಇವತ್ತಿನ ಸೌತ್ ಕೆನರಾ, ನಮ್ಮ ಬಳ್ಳಾರಿ, ಈ ಜಾಗಗಳೆಲ್ಲ ಸೇರಿಕೊಂಡಿದ್ದಾರೆ. ನೀಲಗಿರಿ, ಇಲ್ಲಿ ತಮಿಳು ಪ್ರಾಬಲ್ಯ ಆಡಳಿತಾತ್ಮಕವಾಗಿ. ಇನ್ನೊಂದು ಕಡೆ ಹೈದರಾಬಾದ್ ನವಾಬಕ್ಕೆ ಸಂಬಂಧಪಟ್ಟಂಥ ಒಂದು 3-4 ಜಿಲ್ಲೆಗಳು, ಕೊಪ್ಪಳ, ಬೀದರ್, ರಾಯಚೂರು, ಇದು ಗುಲ್ಬರ್ಗ, ಈ ಪ್ರದೇಶಗಳು. ಇಲ್ಲಿ ಉರ್ದು ಪ್ರಾಬಲ್ಯ.
ಸ್ವಲ್ಪ ಮಟ್ಟಿಗೆ ಈ ಬಳ್ಳಾರಿ ಕಡೆ ತೆಲುಗಿನ ಪ್ರಾಬಲ್ಯ. ಹೀಗೆ ಹಂಚಿ ಹೋದ ಕನ್ನಡ ಭಾಷಿಕರು ಬೇರೆ ಬೇರೆ ಆಡಳಿತಗಳಲ್ಲಿ ಸಿಲುಕು ಹಾಕಿಕೊಂಡಿದ್ದವರು ತಮ್ಮ ಮನೆ ಮಾತು, ಮನಸ್ಸಿನ ಮಾತು ಕನ್ನಡ ಅನ್ನೋದನ್ನೇ ಮರೆಯಬೇಕಾದ ಪ್ರಸಂಗಗಳು ಇದ್ದವು. ಇದನ್ನ ಹೇಳಿದರೆ ಬೇರೆಯವರು ಯಾರು ತಪ್ಪು ತಿಳ್ಕೋಬಾರ್ದು. ಇದು ಸತ್ಯ. ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ. ಹೀಗೆ ಬೇರೆ ಸುಮಾರು 20 ಕೊಡಗುನಲ್ಲಿ ಕೂಡ ಬೇರೆ ಬ್ರಿಟಿಷರ ಒಂದು ಸ್ವತಂತ್ರ ಪ್ರದೇಶವಾಗಿ ಇತ್ತದು. ಇವ್ರನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇದ್ದೀವಿ. ನಮ್ಮ ತಂದೆಯವರು ರಾಣೆಬೆನ್ನೂರಿಂದ ಬಂದವರು. ಆ ಕಡೆ ಹೋಗ್ತಿದ್ವಿ ನಾವು, ರಾಣೆಬೆನ್ನೂರು, ಹುಬ್ಬಳ್ಳಿ, ಧಾರವಾಡ. ಆದರೆ ನಮಗೆ ಏನೋ ಅದೇನು ಬೇರೆ ದೇಶಕ್ಕೆ ಹೋದಂಗೆ ಒಂದು ಭಾವನಾತ್ಮಕ ಸಂಬಂಧ ಇತ್ತು, ವ್ಯಾವಹಾರಿಕ ಸಂಬಂಧ ಇತ್ತು. ನಮ್ಮ ತಂದೆ ಆ ಕಡೆಯಿಂದ ಬಂದವರು, ಅಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಓದ್ದವರು. ಆ ರೀತಿಯಲ್ಲಿ ಅವ್ರ ಮನೆತನದವ್ರು ಇನ್ನೂ ಅಲ್ಲಿದ್ದರು. ಅವ್ರ ಮದುವೆ, ಆ ಸಮಾರಂಭ, ಈ ಸಮಾರಂಭ ಅಲ್ಲೆಲ್ಲ ಹೋಗ್ತಿದ್ವಿ. ಆದರೆ ಅಲ್ಲಿಯೂ ಕೂಡ ಈ ಕರ್ನಾಟಕದ ವಿಶಿಷ್ಟ ಸಂಪ್ರದಾಯಗಳು ಅಂತೇನಿತ್ತು, ಮದುವೆಗಳಲ್ಲಿ, ಮುಂಜಿಗಳಲ್ಲಿ, ಬೇರೆ ಬೇರೆ ಸಮಾರಂಭಗಳಲ್ಲಿ ಅವೆಲ್ಲ ಕಾಣೆಯಾಗುತ್ತಾ ಇದ್ದವು. ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಕೇಳಕ್ಕೆ ಹೋದರೆ ಅದಕ್ಕೆ ಒಂದು ದೊಡ್ಡ ಸಮಾರಂಭ ಬೇಕಾಗುತ್ತೆ. ಯುದ್ಧಗಳು, ಮುಖ್ಯವಾಗಿ ಯುದ್ಧಗಳು. ಹಳೆ ಕಾಲದಲ್ಲಿ ಒಬ್ಬ ರಾಜ ಆಳ್ತಾ ಇದ್ದ ಅಂತ ಅಂದರೆ ಅವನನ್ನು ಯಾವ ರೀತಿ ನಾವು ಬಹಳ ದೊಡ್ಡ ಮನುಷ್ಯ ಅಂತ ಒಪ್ಕೋತಿದ್ವಿ. ಒಂದು ಮೈಸೂರು ರಾಜ್ಯದಲ್ಲಿ ಕೃಷ್ಣದೇವರಾಜ ಒಡೆಯರು ಮಾಡುವಂಥ ಅದ್ಭುತವಾದ ಕೆಲಸಗಳಿಗಾಗಿ ಮೆಚ್ಕೊಳ್ತಾ ಇದ್ದರು. ಅದನ್ನು ಬಿಟ್ಟರೆ ಸಾಮಾನ್ಯ ಮನುಷ್ಯರು ಹೇಳ್ತಿದ್ರು, ಅವನು ತನ್ನ ರಾಜ್ಯವನ್ನು ಇಷ್ಟು ಚೆನ್ನಾಗಿ ವಿಸ್ತಾರ ಮಾಡಿದ, ಅದೊಂದು ಬಹಳ ಹೆಮ್ಮೆಯ ವಿಷಯ. ಆ ರೀತಿ ಯುದ್ಧಗಳಾಗ್ತಿದ್ವು. ಮರಾಠರು ಮೈಸೂರಿನ ಮೇಲೆ, ಬ್ರಿಟಿಷರು ಮೈಸೂರಿನ ಮೇಲೆ, ಮೈಸೂರಿನವರು ನವಾಬರ ಮೇಲೆ. ಈಗ ಆಗ್ತಾ ಆಗ್ತಾ ತಲೆತಲಾಂತರ ಅಂದರೆ 2000 ವರ್ಷಗಳ ಇತಿಹಾಸ ಇರುವಂಥ ಈ ಕನ್ನಡ ಪ್ರದೇಶದಲ್ಲಿ ಒಂದು ಕಾಲಕ್ಕೆ ನಮ್ಮ ನಾಡು ಕಾವೇರಿಯಿಂದ ಗೋದಾವರಿ ತನಕ ಇದ್ದ ಕರುನಾಡು, ಮೇಲ್ಮಟ್ಟದಲ್ಲಿ ಇದ್ದ ನಾಡು, ಅಥವಾ ಕರಿ ಮಣ್ಣಿನಿಂದ ಕೂಡಿದ ನಾಡು ಅಂತ ಹೇಳಿ ಬಹಳ ಪ್ರಸಿದ್ಧವಾಗಿತ್ತು. ವಿಜಯನಗರ ಸಾಮ್ರಾಜ್ಯ ಬರೋ ಹೊತ್ತಿಗೆ ಇಡೀ ನಮ್ಮ ದಕ್ಷಿಣ ಪ್ರದೇಶವೆಲ್ಲ ಅವರ ಜೊತೆಯಲ್ಲಿತ್ತು. ಟಿಪ್ಪು ಸುಲ್ತಾನರ ಈ 4ನೇ ಮಹಾಯುದ್ಧ, ಯಾವುದು ಬ್ರಿಟಿಷರು ಮತ್ತು ಮೈಸೂರಿನವರ ಯುದ್ಧದ ನಂತರ ಅವರು ಸೋತಾಗ, ಸಾಮಾನ್ಯವಾಗಿ ಸೋತಾಗ ನಮ್ಮ ಅಸ್ಮಿತೆಯನ್ನು ನಾವು ಕಳ್ಕೊತೀವಿ. ಗೆದ್ದವನು ಇದರ ಮೇಲೆ ಆಧಿಪತ್ಯವನ್ನು ಮಾಡ್ತಾನೆ. ಹಾಗೆ ಅವರು ಗೆಲ್ಲಬೇಕಾದರೆ ಅವರು ಮರಾಠರು ಮತ್ತು ನವಾಬರದು ಇವ್ರದೆಲ್ಲ ಸಾಮರ್ಥ್ಯವನ್ನು ಬಳಸ್ಕೊಂಡಿತ್ತು. ಹಾಗಾಗಿ ಏನೇನು ಒಪ್ಪಿಗೆಗಳು, ಈ ಒಂದಿಷ್ಟು ಪ್ರದೇಶ ನೀನು ತಗೋ, ಈ ಒಂದಿಷ್ಟು ಪ್ರದೇಶ ನೀನು ಇಟ್ಕೋ, ಈ ರೀತಿಯಲ್ಲಿ ಹರಿದು ಹಂಚಿ ಹೋದ ವಿಶಾಲ ಕರ್ನಾಟಕದ ಭೌಗೋಳಿಕ ಪ್ರದೇಶ. ಭೌಗೋಳಿಕ ಪ್ರದೇಶ ಹಂಚೋಯ್ತು ಅಂದಾಕ್ಷಣಕ್ಕೆ ಯಾಕೆ ಅಷ್ಟೊಂದು ಒದ್ದಾಡಬೇಕು ಅಂತಂದರೆ, ಒಂದು ಭೌಗೋಳಿಕ ಪ್ರದೇಶಕ್ಕೆ ಆಡಳಿತ ಭಾಷೆ ಬೇರೆ ಆಗಿತ್ತು. ನಮ್ಮ ಮನೆ ಮಾತು ಕನ್ನಡ ಆಗಿತ್ತು. ಎಲ್ಲ ವಿಷಯಕ್ಕೂ ಆ ಒಂದು ಬೇರೆ ಆಡಳಿತಾತ್ಮಕ ಭಾಷೆಯನ್ನೇ ನಮ್ಮದಾಗಿಸಿಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ಅನೇಕ ತೊಂದರೆಗಳನ್ನು ಕನ್ನಡಿಗರು ಅನುಭವಿಸ್ತಾ ಇದ್ದಾರೆ.
ಒಂದು ಮುಖ್ಯವಾದ್ದು ಅಂತಂದ್ರೆ ಶಿಕ್ಷಣ. ಇಡೀ ಈ ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದ ಮಹಾರಾಷ್ಟ್ರದ ಪ್ರಾಂತ್ಯ, ಬಾಂಬೆ ಪ್ರಾವಿನ್ಸ್ ಅಂತ ಏನಂತೀವಿ, ಅಲ್ಲಿ ಕೇವಲ 34 ಕನ್ನಡ ಕಲಿಕೆಗೆ ಸಂಬಂಧಪಟ್ಟ ಶಾಲೆಗಳಿವೆ. ಆ ಶಾಲೆಗಳು ಕೂಡ ನಡೆಸ್ತಾ ಇದ್ದ ಶಿಕ್ಷಕರು ಮರಾಠಿ ಶಿಕ್ಷಕರು ಅನೇಕ ವೇಳೆ ಮರಾಠಿಯಲ್ಲಿ ಕನ್ನಡವನ್ನು ಬೋಧಿಸ್ತಾ ಇದ್ರು. ಕನ್ನಡ ಅಂಕಿಗಳನ್ನು ಬಳಸ್ತಾ ಇರಲಿಲ್ಲ, ಅವರು ಗೊತ್ತಿಲ್ಲದವರು. ಇದೇ ರೀತಿ ಎಲ್ಲರೂ ಅದೇ ತೊಂದರೆಯಲ್ಲೇ ಇದ್ದಂಥ. ಅದು ನಮ್ಮ ಸಣ್ಣ ಮಕ್ಕಳು ಬೆಳೀತಾ ಇರೋ ಸಂದರ್ಭದಲ್ಲಿ, ಅವರ ಬೌದ್ಧಿಕ ಶಕ್ತಿಯನ್ನು ವಿಸ್ತರಿಸಿಕೊಳ್ತಾ ಇರೋ ಸಂದರ್ಭದಲ್ಲಿ ಅವರ ಮಾತೃಭಾಷೆ ಅವರಿಗೆ ದಕ್ಕುತ್ತಾ ಇಲ್ಲ ಅಂದರೆ ಎಷ್ಟು ಕಷ್ಟ ಇರಬೇಕು. ಆದರೆ ಇವತ್ತು ಇಲ್ಲಿ ಕೂತ್ಕೊಂಡದನ್ನು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಕೆಲವು ದೊಡ್ಡ ವ್ಯಕ್ತಿಗಳು, ಸಮಾರಂಭದ ಉದ್ದೇಶವೇ ಆ ಹಿರಿಯ ವ್ಯಕ್ತಿಗಳು ಏನೇನೇನೇನು ಸಹಾಯ ಮಾಡಿದ್ರು ಕನ್ನಡವನ್ನು ಒಗ್ಗೂಡಿಸೋಕ್ಕೆ, ಕರ್ನಾಟಕವನ್ನು ಒಗ್ಗೂಡಿಸೋಕ್ಕೆ, ಅವನ್ನೆಲ್ಲ ನೆನೆಸ್ಕೊಳ್ಳುವಂಥದ್ದು, ಅವರಿಗೆ ಗೌರವಯುತವಾದ ನಮಸ್ಕಾರಗಳನ್ನು ಮಾಡುವಂಥ ದಿನ. ಅದರ ಜೊತೆಗೆ ಅವರು ಇಷ್ಟೆಲ್ಲ ಮಾಡಿದ್ರಲ್ಲ, ನಾವೇನು ಮಾಡ್ತಾ ಇದ್ದೀವಿ ಅವರ ಕೆಲಸಗಳನ್ನು ಉಳಿಸ್ಕೊಳ್ಳೋಕ್ಕೆ, ದಕ್ಕಿಸ್ಕೊಳ್ಳೋಕ್ಕೆ ಮತ್ತು ಬೆಳೆಸೋದಕ್ಕೆ ಅನ್ನೋ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಸ್ಕೊಳ್ಳುವಂಥ ದಿವಸ. ಸಾವಿರಾರು ಜನ ಇದಕ್ಕೆ ಕೆಲಸ ಮಾಡಿದ್ರು. ಇದು ಬಹಳ ಒಂದು ಶಿಕ್ಷಣದ ವಿಷಯವಂತ ಹೇಳಿದೆ. ಈ ಥರದ್ದೊಂದು ಸಮಾರಂಭ ನಾನು ಬೆಳಗಾವಿಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ಆಗಿನ ಕಾಲಕ್ಕೆ ಸಂಬಂಧಪಟ್ಟವ್ರು ಯಾರು ಇಲ್ಲ ಇಲ್ಲಿ, ನಾನು ನೋಡಿಲ್ಲ, ಅದರಿಂದ ಹೇಳೋಕ್ಕಾಗಲ್ಲ. ಬರವಣಿಗೆಯಲ್ಲಿ ಓದಿದೆ, ಭಾಳ ಕಷ್ಟ ಇತ್ತು. ಈ ಚಳವಳಿ ಸ್ವರೂಪದಲ್ಲಿ ಬೆಳೀತಾ ಇದ್ದಂಥ ಕರ್ನಾಟಕ ಏಕೀಕರಣ ಚಳವಳಿ, ಅಲ್ಲಿ ಯಾರೋ ಒಬ್ಬರು ಗಂಗಾಧರ ಬೀದರ್ ಹೋಗಿ ಮಾತಾಡಿದ್ದು ಕನ್ನಡದಲ್ಲಿ ಮಾತಾಡಿದರೆ ಮಾತಾಡೋದು ಬಿಟ್ಟು ನಿಲ್ಲಿಸ್ಬೇಕಾಗಿದೆ. ಇನ್ನೇನು ಒಂದು ಇದರೊಳಗೆ ಆ ಪ್ರೊವಿನ್ಷಿಯಲ್ ಅಸೆಂಬ್ಲಿ ಒಳಗೆ ನಾನು ಕನ್ನಡದಲ್ಲಿ ಒಂದು ಠರಾವ್ ಮಾಡ್ತೀನಿ ಅಂದರೆ ಇಲ್ಲ, ಮರಾಠಿ ಮಾಡಬೇಕು. ಈ ರೀತಿ ಒಂದು ರೀತಿಯ ಅಸ್ಪೃಶ್ಯತೆ ನಾವು ಅನುಭವಿಸಬೇಕಾಗಿತ್ತು. ಇದು ನಮ್ಮಲ್ಲಿ ಒಂದು ಪ್ರಜ್ಞೆಯನ್ನು ಬೆಳೆಸುತ್ತೆ. ಇದು ನಮ್ಮದಲ್ಲ, ಪರಕೀಯ ಪ್ರಜ್ಞೆ. ಬೇರೆ ಬೇರೆ ರಾಜ್ಯಗಳಲ್ಲಿ 20 ವರ್ಷ ಕೆಲಸ ಮಾಡಿರೋನು ನಾನು. ಹಾಗಾಗಿ ನನಗೆ ಅದರ ನೋವು ಗೊತ್ತಾಗ್ತದೆ. ಎಲ್ಲೋ ಚಂಡೀಗಢ, ಭಟಿಂಡ, ಕಾನ್ಪುರ್, ಅಂಡಮಾನ್ ನಿಕೋಬಾರ್ ಇಂಥ ಕಡೆ ಕೆಲಸ ಮಾಡಬೇಕಾದ್ರೆ ನಮಗೆ ಕಾಡ್ತಾ ಇದ್ದಿದ್ದು ಇಲ್ಲಿ ಬೆಳಿಗ್ಗೆ ಒಂದು ಕನ್ನಡ ನೀನು ಪೇಪರ್ ಓದೋ ಅಂತ. ಚಂದಮಾಮ ಇಲ್ಲ, ಯಾವುದೋ ಒಂದು ಸುಧಾ ವಾರಪತ್ರಿಕೆ ಹೋಗ್ತೀನಿ ಅಂದರೆ ಇಲ್ಲ, ವಿಜಯವಾಣಿ ಇಲ್ಲ, ಗೋಧಿ ವೃಕ್ಷ ಇಲ್ಲ. ಹೇಗಾಗಬೇಡ ಕನ್ನಡ ಸಮಸ್ಯೆ. ಈ ರೀತಿ ಭಾವನಾತ್ಮಕವಾಗಿ, ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ ಕನ್ನಡದ ಮಕ್ಕಳು ಬಹಳ ತೊಂದರೆಯನ್ನು ಅನುಭವಿಸ್ತಿರ್ತದ್ದು ಸತ್ಯ. ಆ ಸಂದರ್ಭದಲ್ಲಿ ಒಬ್ಬ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಇಲ್ಲಿ, ಅವರೆಲ್ಲರಿಗೂ ನಮಸ್ಕರಿಸುತ್ತಾ ಒಂದೆರಡು ಒಬ್ಬರಿಬ್ಬರು ಮಹಾಶಯರ ಕೆಲಸವನ್ನು ಮಾತ್ರ ಜ್ಞಾಪಿಸ್ಕೊತೀವಿ. ಡೆಪ್ಯೂಟಿ ಚನ್ನಬಸಪ್ಪ ಅಂತ ಬೆಳಗಾವಿಯವರು ಪೂನಾದಲ್ಲಿ ಹೋಗಿ ಆವಾಗೆಲ್ಲ ಹೈಯರ್ ಎಜುಕೇಷನ್ ಅಂದರೆ ಪೂನಾಗೋ, ಮುಂಬೈಗೋ, ಮದ್ರಾಸ್ಗೋ ಹೋಗಬೇಕಾಗಿತ್ತು. ಇವರು ಪೂನಾದಲ್ಲಿ ಹೋಗಿ
ಎಂಜಿನಿಯರಿಂಗ್ ಪಾಸ್ ಮಾಡ್ಕೊಂಡು ಬಂದು ಯಾವ ಕಾರಣವೋ ಏನೋ ಅಥವಾ ಇವ್ರಿಗೂ ಕೂಡ ಆ ತಲೆ ಒಳಗೆ ಕೆಲಸ ಮಾಡ್ತಿತ್ತು. ಈ ಮಧ್ಯೆ ಬ್ರಿಟಿಷ್ ಸರ್ಕಾರದವರು ಎಷ್ಟೇ ಒಡೆದ ಆಡೋ ನೀತಿ ಇದ್ದರೂ ಕೂಡ ಒಂದೆರಡು ಒಳ್ಳೆ ಬ್ರಿಟಿಷ್ ಮನಸ್ಸುಗಳು ಇದ್ದವು. ಕಿಟಲ್ ಇವೆಂಟನ್ನು ನಮಗೆ ಕೊಟ್ಟು ಅದರೊಳಗಿನ ವಿಶೇಷತೆ ಅಂತ ಅಂದರೆ 423 ಕನ್ನಡ ಪದಗಳು ಏನೋ ಇವು ಹೇಗೆ ಸಂಸ್ಕೃತಕ್ಕೆ ಹೋಗಿದೆ ಅನ್ನೋದರ ಒಂದು ಪ್ರಸ್ತಾಪ ಇದೆ ಅದರೊಳಗೆ. ಅವ್ರ ಮುಂದೆ ರೈಸ್ ಅನ್ನೋರು ಇಲ್ಲಿಯ ಶಿಲಾಶಾಸನಗಳನ್ನೆಲ್ಲ ಓದಿ ಸಂಗ್ರಹಿಸಿ ಒಂದು ಮೈಸೂರು ಗೆಜೆಟರ್ ಅಂತ ಮಾಡಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದರು. 90 ವರ್ಷದ ಮುದುಕ ಯಾವುದೋ ಒಂದು ವಸ್ತು ಪ್ರದರ್ಶನ ಆಗ್ತಿತ್ತು ಲಂಡನ್ನೊಳಗೆ. ಇಲ್ಲಿಂದ ಯಾರೋ ಶಾಸ್ತ್ರಿ ಅನ್ನೋರು ಹೋಗಿ ಅದನ್ನು ನಿಭಾಯಿಸ್ತಾ ಇದ್ರು. ಅಲ್ಲಿ ಒಂದು ದಿವಸ ಅವ್ರು ನೋಡಿದ್ರು, ಕೂತಿದ್ರಂತೆ ಸುಮ್ಮನೆ ಓಲೆ ಹಿಡ್ಕೊಂಡು. ತಾವು ಯಾರು ಏನೋ ಅಂತ ಕೇಳಿದ್ದಾರೆ. ನಾನು ರೈಸ್ ಅಂತಪ್ಪ, ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ, ಕನ್ನಡ ನನಗೆ ಬಹಳ ಚೆನ್ನಾಗಿ. ಶಾಸ್ತ್ರಿಗಳು ಇಂಗ್ಲೀಷ್ನಲ್ಲಿ ಹೌ ಆರ್ ಯು ಸರ್, ಚೆನ್ನಾಗಿದ್ದೀನಪ್ಪ, ಹೇಗಿದ್ದೀರಿ ಸರ್, ಈ ಥರ ಅವ್ರು ಇಂಗ್ಲೀಷ್ನಲ್ಲಿ ಇವರು ಕನ್ನಡದಲ್ಲಿ. ಆಮೇಲೆ ಹೇಳಿದ್ರು ಶಾಸ್ತ್ರೀಜಿ ಸುಂದರವಾದ ಕನ್ನಡ, ಬಹಳ ವರ್ಷಗಳಾಗೋಗಿದೆ, ಕಿವಿ ಮೇಲೆ ಬಿದ್ದು ದಯವಿಟ್ಟು ಕನ್ನಡದಲ್ಲೇ ಮಾತಾಡು. ನೋಡಿ ಎಂಥ ಕನ್ನಡ ಪ್ರೀತಿ. ಅವರು ಕೂಡ ಶಿಕ್ಷಣಾಧಿಕಾರಿಗಳಾಗಿ ಇಂಡಾಲಜಿಯನ್ನು ಈ ಪ್ರಾಚ್ಯ ಇದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮೈಸೂರು ಪ್ರದೇಶದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದವರು. ಕನ್ನಡದ ಏಳಿಗೆಗಾಗಿ ಅದೇ ರೀತಿ ಕೆಲಸ ಮಾಡಿದವರು ಒಬ್ಬರು ರಸೆಲ್. ಅವರು ಡೆಕ್ಕನ್ ಕಾಲೇಜ್ ಪೂನಾದಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು. ನಂತರ ಬ್ರಿಟಿಷ್ ಪ್ರಾವಿನ್ಸ್ಗೆ ಶಿಕ್ಷಣಾಧಿಕಾರಿಯಾಗಿ ಬಂದು ಇಲ್ಲಿ ನೋಡಿದರು, ಅವರಿಗೆ ಅರ್ಥ ಆಯಿತು. ಆ ಅರ್ಥ ಆಗೋದಕ್ಕೆ ಸಹಾಯ ಮಾಡಿದವರು ಅಂದರೆ ಈ ಡೆಪ್ಯೂಟಿ ಚಂದ್ರಸಪ್ಪ. ಇವರು ಪೂನಾದಲ್ಲಿ ಎಂಜಿನಿಯರಿಂಗ್ ಪದವಿ ಪಡ್ಕೊಂಡು ಬಂದ ಶಿಕ್ಷಣ ಇಲಾಖೆಗೆ ಸೇರಿದರು. ಈ DEO ಅಂತಾರೆ, ಡೆಪ್ಯೂಟಿ ಎಜುಕೇಷನ್ ಆಫೀಸರ್ ಅಂತ, ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್, ಆ ಥರ ಏನು. ಅವರು ಈ ರಸಲ್ ಅವ್ರಿಗೆ ಹೇಳಿದರು, ಸ್ವಾಮಿ ಇಲ್ಲಿ ನೀವು ನೋಡ್ತಾ ಇರೋದು ಇದು ಇಡೀ ಮರಾಠಿ ಪ್ರದೇಶ ಅಂತ ಅಲ್ಲ, ಇಲ್ಲಿ ಬಹಳಷ್ಟು ಜನ ಮನೆಯಲ್ಲಿ ಕನ್ನಡವನ್ನು ಇಟ್ಕೊಂಡಿರೋದು, ಆದರೆ ಅವರಿಗೆ ಅವಕಾಶಗಳು ಸಿಗ್ತಿಲ್ಲ ಓದೋಕ್ಕೆ, ಬರೆಯೋಕ್ಕೆ, ತಮ್ಮ ಸಾಹಿತ್ಯ ಸಂಗೀತವನ್ನು ಬೆಳೆಸೋದಕ್ಕೆ. ಆವಾಗ ಅವರು ಅರ್ಥ ಮಾಡಿಕೊಂಡು ಈ ಡೆಪ್ಯೂಟಿ ಚಂದ್ರಸಪ್ಪ ಮಾಡಬಾನೆ ಇನ್ನೇನಾದರೂ ಅಂತ ಅಂದು ಒಂದು 14 ವರ್ಷ ಏನೋ ಅವರು ಆ ದೊಡ್ಡ ಹುದ್ದೆಯಲ್ಲಿದ್ದವರು ಸ್ವಯಂ ಪ್ರೇರಿತ ಶಕ್ತಿಯಿಂದ ಏನೇನು ಕೆಲಸ ಮಾಡಬಹುದು ಅಂತ ತೋರಿಸಿದ ಡೆಪ್ಯೂಟಿ ಚಂದ್ರಸಪ್ಪ ಅದಕ್ಕೆ ಇವತ್ತು ಕೂಡ ಪ್ರಾತಸ್ಮರಣೀಯರು. ಮತ್ತು ಅವರು ಮಾಡಿದ ಕೆಲಸ ಒಂದು ತಳಹದಿ ಹಾಕು. ಆ 14 ವರ್ಷದಲ್ಲಿ 34 ಶಾಲೆಗಳಿದ್ದನ್ನ 668 ಶಾಲೆಗಳಾಯಿತು. ಬೋಧಕರಿಲ್ಲ,
ಕರ್ಕೊಂಡು ಬಂದರು ಬರ ಪಾನಿ ಶಾಲೆಯಲ್ಲಿ ಪಾಠ ಮಾಡಿ ಹೋದಾಗರೆ ಸರಿ ಪಠ್ಯಪುಸ್ತಕಗಳಿಲ್ಲ, ಗ್ರಂಥಕರ್ತರು ಬೆಳೆಸಿದ್ರು, ಬರೀರಿ ಆ ರೀತಿ ಪಠ್ಯಪುಸ್ತಕಗಳು ತಯಾರಾಯಿತು. ಈ ಮಧ್ಯೆ ಅವರಿಗೆ ಈ ಕನ್ನಡವನ್ನು ಹೇಗೆ ಬೆಳೆಸಬೇಕು ಅನ್ನೋದು ಕಲ್ಪನೆ ನಮಗೆ ಆತ್ಮಾಭಿಮಾನವನ್ನು ಬೆಳೆಸಬೇಕು, ಕನ್ನಡದ ಬಗ್ಗೆ ಗೌರವವನ್ನು ಬೆಳೆಸಬೇಕು. ಅದಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡಿ ಅವನ್ನೆಲ್ಲ ಹೇಳಿಕೊಂಡು ಹೋದ್ರೆ ಕಷ್ಟ ಆಗಿದೆ. ತದನಂತರ ಇನ್ನೊಂದಿಬ್ಬರು ವಿಷಯ ಪ್ರಸ್ತಾಪವನ್ನು ಅಷ್ಟೊತ್ತಿಗೆ ಒಂದು ಸ್ವಲ್ಪ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಯುವ ಅವಕಾಶ, ಸರಿಯಾಗಿ ಕಲಿಯುವ ಅವಕಾಶ. ಅವರ ಕೆಲವು ಸುತ್ತೋಲೆಗಳನ್ನು ನೋಡಿದರೆ ಈಗಿನ ಸರ್ಕಾರ ಮಾಡೋಕ್ಕೆ ಹಿಂದೆ ಮುಂದೆ ನೋಡುವಂಥದ್ದನ್ನು ಅವ್ರು ಮಾಡಿದರು. ಅವರು ಒಂದು ಇದನ್ನು ಎಲ್ಲ ಶಾಲೆಗಳಿಂದ ನನಗೆ ಬರೋ ಯಾವುದೇ ಪತ್ರ ಇದೆ ಕನ್ನಡದಲ್ಲಿ, ಅದು ಶುದ್ಧ ಕನ್ನಡದಲ್ಲಿ, ಅಂಕಿಗಳು ಕನ್ನಡದಲ್ಲಿರಬೇಕು. ಆಮೇಲೆ ಯಾರು ಈ ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ ಮರಾಠಿಯ ಮಾತೆತ್ತಬಾರದು, ಕನ್ನಡದಲ್ಲೇ ಬೋಧನೆ ಆಗಬೇಕು. ಈ ಥರದ ಸುತ್ತೋಲೆಗಳನ್ನು ಕಳಿಸೋದು ಆ ಮನುಷ್ಯನ ಇವತ್ತು ಕೂಡ ಜ್ಞಾಪಿಸ್ಕೊಳ್ತೀವಿ. ಆದಮೇಲೆ ರಹಾ ದೇಶಪಾಂಡೆ ಅವರು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ರಸಲ್ ಅವರಿಂದಲೇ ಪ್ರೇರೇಪಣೆ ಪಡೆದು ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ರಸಲ್ ಅವರು ಅವರ ಅವಧಿ ಮುಗಿದಿತ್ತು ಅಂತ ಕಾಣುತ್ತೆ. ಈ ಸಣ್ಣತನ ಇದೆಯಲ್ಲ, ಈ ಸಣ್ಣತನಗಳೆಲ್ಲ ಹುಟ್ಟೋದು ದೊಡ್ಡವರಿಂದ, ದೊಡ್ಡ ಭಾಷೆಯಿಂದ ಸಣ್ಣ ಭಾಷೆಯ ಮೇಲೆ ಆಕ್ರಮಣ. ಅವರನ್ನು ಕಡೆಗಣಿಸಕ್ಕೆ ಶುರು ಮಾಡಿದ್ರು ರಾಹಾ ದೇಶಪಾಂಡೆ. ಅವರು ಸಿಗೋ ಪ್ರಮೋಷನ್ ಸಿಗ್ತಿರಲಿಲ್ಲ. ಅವರು ಬೆಳೆಸ್ತಾ ಇದ್ದ ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಜನರಿಗೆ ಸಿಗಬೇಕಾದ ಮಾನ ಮರ್ಯಾದೆಗಳು ಸಿಗ್ತಿರಲಿಲ್ಲ. ಅವರು ತೀರಾ ಬೇಸತ್ತು. ಅದನ್ನು ಕಾರವಾರದಲ್ಲೂ ಎಲ್ಲೋ ಇದ್ದವರು ಅವರು. ಆಮೇಲೆ ಧಾರವಾಡಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಾಗ ಇಲ್ಲ, ಇದು ಹೀಗೆ ಬಿಟ್ಟರೆ ಕನ್ನಡ ನಶಿಸಿ ಹೋಗುತ್ತೆ ಅಂತ ಊರಿನವರನ್ನೆಲ್ಲ ಸೇರಿಸಿ ಕರ್ನಾಟಕ ಕರ್ನಾಟಕ ಎಂಥ ವಿದ್ಯಾಸಂಸ್ಥೆ ಮರಿತೀನಿ, ವಿದ್ಯಾವರ್ಧಕ ಸಂಘ ಅಂತ ಸ್ಥಾಪನೆ ಮಾಡಿ ಆ ಮೂಲಕ ಮೊಟ್ಟ ಮೊದಲು ಮಾಡಿದರೆ ಕನ್ನಡ ಮನಸ್ಸುಗಳನ್ನು ಜಾಗೃತಗೊಳಿಸು. ಅಯ್ಯ, ನೀನು ಕನ್ನಡಿಗ, ನಿನ್ನ ಇತಿಹಾಸ ಹೀಗಿದೆ, ನಿನ್ನ ಸಾಹಿತ್ಯ ಹೀಗಿದೆ, ನಿನ್ನ ಪರಂಪರೆ ಹೀಗಿದೆ, 2000 ವರ್ಷಗಳ ಇತಿಹಾಸ, ಇಂಥ ಅದ್ಭುತವಾದ ಸಾಹಿತ್ಯ ಕೃತಿಗಳು ನಿಮ್ಮಲ್ಲಿವೆ, ಇದರ ಬಗ್ಗೆ ಅಭಿಮಾನ ಬೆಳೆಸ್ಕೋ. ಈ ವಿಷಯದಲ್ಲಿ ಒಂದು. ಇನ್ನೊಂದು, ಆಗಿನ ಕಾಲಕ್ಕೆ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಕನ್ನಡ ಮಾತಾಡಿದರೆ ಅವರು ಈ ಕಡೆ ಒಂದು ಈ ನಮ್ಮ ಹಳೆ ಮೈಸೂರಿನವರಿಗೆ ಅರ್ಥ ಆಗ್ತದೆ ಯಾವ ಭಾಷೆ ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ಅವರು ಅಲ್ಲಿ ಹೋಗಿ ಮಾತಾಡಿದರೆ ಅವ್ರಿಗೆ ಇದು ಭಾಳ ಏನಿದು ಹೊಸದು ಅನ್ನೋ ರೀತಿಯಲ್ಲಿ ಇರ್ತದೆ. ಸೊ ಒಂದು ಅವ್ರು ಮಾಡಿದ್ರು ಅಂತಂದರೆ ಇವನ್ನೆಲ್ಲ ಒಟ್ಟುಗೂಡಿಸೋದು, ಅನೇಕ ಸಮಾವೇಶಗಳನ್ನು ಮಾಡಿ ಈ ತರಹ ಅಲ್ಲಿ ಹೈದರಾಬಾದ್ ಭಾಗವನ್ನು, ಮದ್ರಾಸ್ ಭಾಗವನ್ನು, ಬಾಂಬೆ ಇವರೆಲ್ಲರೂ ಒಟ್ಟುಗೂಡಿಸಿ ಇವ್ರ ಕೈ ಮಾತಾಡಿಸಿ ಕನ್ನಡ ಅಂದ್ರೇನು, ಕನ್ನಡ ಭಾಷೆ ಅಂದ್ರೇನು, ಕನ್ನಡ ಸಾಹಿತ್ಯ ಅಂದ್ರೇನು ಇವೆಲ್ಲವನ್ನು ಜನಕ್ಕೆ ತಲುಪಿಸೋದು ಪ್ರಯತ್ನ ಮಾಡಿದೆ. ಆ ವಿದ್ಯಾವರ್ಧಕ ಸಂಸ್ಥೆ ಇವತ್ತು ಕೂಡ ಅದ್ಭುತವಾದ ಕೆಲಸಗಳನ್ನು ಮಾಡ್ತಿದೆ.
ಕೆಲಸಗಳನ್ನು ನಡೆಸ್ತಾ ಇದೆ. ಇವತ್ತು ಒಂದು ಕರ್ನಾಟಕ ಕಾಲೇಜ್ ಅಂತಿದೆ, ಕರ್ನಾಟಕ ಯೂನಿವರ್ಸಿಟಿ ಅಂತ ಇದೆ ಅಂದರೆ ಅವೆಲ್ಲಕ್ಕೂ ಒಂದು ತಳಹದಿಯನ್ನು ಹಾಕಿದಂಥ ಸಂಸ್ಥೆ. ಅದ್ಭುತ. 130 ವರ್ಷದಿಂದ ಕೆಲಸ ಮಾಡಿ ಅಲ್ಲಿ ಏನಾದರೂ ಹೋದರೆ ವಿದ್ಯಾವರ್ಧಕ ಸಂಘದ ಬಿಲ್ಡಿಂಗ್ ಮುಂದ್ಗಡೆನೇ ಅವ್ರ ಪ್ರತಿಮೆ. ಅದಾದ ನಂತರ ಇದಕ್ಕೆ ಜೀವ ಕೊಟ್ಟಿದ್ದು ಅಂದರೆ ನಮ್ಮ ಆನಂದ ವೆಂಕಟರಾಯರು. ಅವರು ಹಳ್ಳಿಗೂ ಹೋಗಿ ಕನ್ನಡಿಗನ ಆತ್ಮಾಭಿಮಾನವನ್ನು ಕೆರಳಿಸಿದರು. ಅವರು ಎದ್ದು ನಿಂತುಕೊಂಡು ಇದು ನನ್ನ ಭಾಷೆ, ಇದು ನನ್ನ ನಾಡು, ನಾವೆಲ್ಲರೂ ಒಟ್ಟಾಗಬೇಕು ಅನ್ನೋದನ್ನು ಅವರ ಮನಸ್ಸಿಗೆ ತಲುಪಿಸಿದರು. ನಂತರ ಅನೇಕ ಅದು ರಾಜಕಾರಣಕ್ಕೂ ಅವರು ರಾಜಕಾರಣಕ್ಕೆ ಸ್ವಲ್ಪ ಸಂಬಂಧಪಟ್ಟಿದ್ದಾರೆ. 1920ನೇ ಇಸ್ವಿಯಲ್ಲಿ ನಾಗ್ಪುರ್ ಸೆಷನ್ನಲ್ಲಿ ಇವರೆಲ್ಲರ ಒಟ್ಟಾರೆ ಒತ್ತಾಯದಿಂದ ಭಾರತ ದೇಶ ಸ್ವರಾಜ್ಯ ಪಡೆಯುವುದಕ್ಕೆ ಭಾಷಾವಾರು ಪ್ರಾಂತ್ಯಗಳ ಅಗತ್ಯತೆಯನ್ನು ಒಪ್ಪಿಕೊಂಡರು. ನಂತರ 1924ರಲ್ಲಿ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಸಮ್ಮೇಳನ ಆಯಿತು. ಅದರ ಪಕ್ಕದಲ್ಲೇ ಬೇರೆ ಬೇರೆ ಸಂಸ್ಥೆಗಳ ಪ್ರಾರಂಭವಾಗಿತ್ತು. ಅಲ್ಲೂ ಕೂಡ ಬಹಳ ಜೋರಾಗಿ ಪ್ರತಿಪಾದನೆ ಮಾಡಿದರು. ಇಲ್ಲ ಇಲ್ಲಿ ಕರ್ನಾಟಕ ಏಕೀಕರಣ ಆಗಬೇಕು, ಇದಕ್ಕೆ ಒಂದು ಪ್ರಾತಿನಿಧಿಕ ಸಂಸ್ಥೆ ಇರಬೇಕು ಎಂದು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಂತ ಆಯಿತು. ಅದಾದಮೇಲೆ ಮೈಸೂರು ಪ್ರದೇಶ ಕಾಂಗ್ರೆಸ್ ಕಮಿಟಿ ಆಗಿತ್ತು. ಹೀಗೆ ಅನೇಕ ಜನರು ಒಂದು ರೀತಿಯ ತ್ಯಾಗ, ಒಂದು ರೀತಿಯ ಮುಂದಾಲೋಚನೆ. ಅದು ವೆಂಕಟರಾಯರು ಒಳ್ಳೆ ಲಾಯರ್. ಆ ಲಾಯರ್ ವೃತ್ತಿ ಬಿಟ್ಟು ಇದಕ್ಕೆ ತೊಡಗಿಕೊಂಡು ಕರ್ನಾಟಕ ಗತವೈಫಲ ಪುಸ್ತಕ ಬರೆದ್ರು. ಆ ಪುಸ್ತಕ ಬರೆಯೋದಕ್ಕಿಂತ ಮುಂಚೆ ಅವರಿಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಸ್ಟಡಿ ಮಾಡಿ ಒಂದು ಪುಸ್ತಕ ಮಾಡಿ ಊರಿಗೆ ಹೋಗಿ ಜನರಿಗೆ ಮಾತಾಡಿ ಅವರಲ್ಲಿ ಒಂದು ಕಿಚ್ಚನ್ನು ಬೆಳಗಿದರು. ಅನೇಕರು ಆಗ್ತಾರೆ. ಅದರೊಳಗೆ ಅನಾ ಕೃಷ್ಣರಾಯರು ಬರ್ತಾರೆ, ಕೆಂಗಲ್ ಹನುಮಂತಯ್ಯನವರು ಬರ್ತಾರೆ. ರಾಜಕೀಯವಾಗಿ ಕೆಂಗಲ್ ಹನುಮಂತಯ್ಯನವರು ಅವರು ಇಲ್ಲಿಯ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಗೊತ್ತಿತ್ತು ಕರ್ನಾಟಕ ದೊಡ್ಡದಾದರೆ ಅಥವಾ ನಾನು ಅಧಿಕಾರ ಕಳ್ಕೊಳ್ತೀನಿ, ಪರವಾಗಿಲ್ಲ, ನನ್ನ ಅಧಿಕಾರ ಮುಖ್ಯವಲ್ಲ. ಕನ್ನಡಿಗರು ತಮಗಾಗಿ ಸ್ವಂತ ಆಡಳಿತಕ್ಕಾಗಿ ಕನ್ನಡದ ಏಳಿಗೆಗಾಗಿ ಒಂದು ತಮ್ಮದೇ ಆದ ಪ್ರದೇಶವನ್ನು, ಭೌಗೋಳಿಕ ಪ್ರದೇಶವನ್ನು ಒಂದು ಕರ್ನಾಟಕ ಅಂತ ಆಗಬೇಕು ಅನ್ನೋದು ಅದು ಕಡೆಗೂ ಸಾಕಾರವಾಯಿತು. ಇವತ್ತು ನಾವಿಲ್ಲಿ ನಿಂತು ಅವರೆಲ್ಲರಿಗೂ ನಮಿಸಿ ಅವ್ರು ಮಾಡಿರೋ ಕೆಲಸಗಳನ್ನು ಜ್ಞಾಪಿಸ್ಕೊಳ್ಳಿ. ಹಾಗೆ ಇದು ಬರೀ ಸಂಭ್ರಮದ ದಿನ, ಸಡಗರದ ದಿನ ಆಗಲಿ, ಒಂದು ಸಂಕಲ್ಪದ ದಿನ ಕೂಡ ಆಗಬೇಕು. ಅವರೆಲ್ಲ ಅಷ್ಟೊಂದು ಕೆಲಸ ಮಾಡಿದ್ರೆ ನಾನೇನು ಮಾಡಬಹುದು ಅಂದರೆ ನಾವು ಮಾಡೋದು ಭಾಳ ಇದೆ. ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಮಾತಾಡೋ ನಮಗೆ ನಾವು ಬಹಳಷ್ಟು ಜನ ಕನ್ನಡದಲ್ಲಿ ಮಾತಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಮನೆಯಲ್ಲಿ ಮರಾಠಿ ಪ್ರಾಬಲ್ಯನೂ ಹೋಯ್ತು, ಇಂಗ್ಲೀಷ್ ಪ್ರಾಬಲ್ಯ ಹೋಗಿಲ್ಲ. ಯಾಕೆಂದರೆ ಸ್ಕೂಲ್ನಲ್ಲಿ ಹೋದರೆ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಹಾಕ್ತೀನಿ ಅಂತಾರಂತೆ. ನಿಮ್ಮ ಮಕ್ಕಳು ವಿಚಾರಗಳು ಅದಕ್ಕೆ ಮನೆಯಲ್ಲಿ ಕನ್ನಡ ಮಾತಾಡಬೇಡಿ, ಇಂಗ್ಲೀಷ್ ಮಾತಾಡಿ ಮಕ್ಕಳ ಹತ್ರ ಅಂತ. ಈ ಥರದ್ದೇನೇನೋ ತೊಂದರೆಗಳಿದೆ ಇನ್ನೂ ಕೂಡ. ಈ ತೊಂದರೆಗಳ ನಿವಾರಣೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು, ಪತ್ರ ವ್ಯವಹಾರ, ಕನ್ನಡ ನಿಂತೇ ಹೋಗಿದೆ. ಪಾಪ ಎಷ್ಟೋ ಕಷ್ಟಪಟ್ಟು ನಮ್ಮ ಇದರೊಳಗೆ ಮೊಬೈಲ್ನಲ್ಲಿ ಕನ್ನಡದಲ್ಲಿ ಇದು ಮಾಡುವಂಥ ವ್ಯವಸ್ಥೆ ಇದೆ, ಆದರೆ ಬಳಸಲ್ಲ ನಾವು. ಇಂಗ್ಲೀಷ್ನಲ್ಲಿ ಮಾಡಿ
ಒಂದು ಒಳ್ಳೆ ಕನ್ನಡ ಗ್ರಂಥ ಭಂಡಾರ ನಮ್ಮ ಏರಿಯಾದಲ್ಲಿ. ಹಿಂದೆ ಒಂದು ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂತ ಇರ್ತಿತ್ತು, ಇವಾಗ ಅದಿಲ್ಲ. ಮನೆಯಲ್ಲಿ ಒಂದಿಷ್ಟು ಒಂದು ಕನ್ನಡ ಪತ್ರಿಕೆ ತರಿಸ್ತಾರೆ, ಅದು ಕೂಡ ಇಲ್ಲ. ಈ ಸಣ್ಣ ಪುಟ್ಟ ವಿಷಯಗಳನ್ನಾದರೂ ನಾವು ಪ್ರಾರಂಭಿಸೋಣ. ದೊಡ್ಡ ದೊಡ್ಡ ವಿಷಯಗಳು ನಮ್ಮ ಗಮನಕ್ಕೆ ಬರುತ್ತೆ, ಆಮೇಲೆ ನಮ್ಮನ್ನು ನಾವು ತೊಡಗಿಸ್ಕೋಣ. ಇದು ನಮ್ಮ ಸಂಕಲ್ಪವಾಗಲಿ. ಈ ಸಂಕಲ್ಪದಲ್ಲಿ, ಈ ಸಂಕಲ್ಪದ ಸಾಧನೆಯಲ್ಲಿ ನಾವೆಲ್ಲರೂ ಒಂದಾಗಿರೋಣ. ಯಾವುದೇ ರೀತಿಯ ಮತ್ತೆ ಹಿಂದಕ್ಕೆ ಹೋಗೋದು ಬೇಡ. ಮುನ್ನೋಟ ಇಟ್ಕೊಂಡು ಈಗಿರೋ ಕರ್ನಾಟಕವನ್ನು, ಸಮೃದ್ಧ ಕರ್ನಾಟಕವನ್ನು ಬೆಳೆಸೋದಕ್ಕೆ ನಾವೆಲ್ಲರೂ ಶ್ರಮಿಸೋಣ. ಚಿತ್ರಗೀತೆ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸರಿಯೋ ಕನ್ನಡ ಸರಿದೆಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸರಿಯೋ ಕನ್ನಡ ಸರಿದೆಯೋ. ಬಾಳಿಯ ವೀಣೆಯ ಸ್ವರ ಮಾಧುರ್ಯೋ ಸುಮಧುರ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸರಿಯೋ ಕನ್ನಡ ಸರಿದೆಯೋ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಗಮನ ಸರಿ ದಾಪಮಗ ಸರಿದ ಸವಿ ನುಡಿ ಕಣ್ಣನೆ ಗಾಳಿಯ ಹಾಗೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ಕಣ್ಣನೆ ಗಾಳಿಯ ಹಾಗೆ. ಒಲವಿನ ಮಾತುಗಳಾಡುತ್ತಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ, ಅಂದರೆ ನುಡಿಗಳು ಒಂದುಗಳಂತೆ. ಹಿತೆಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧರೆಯೋ ಕನ್ನಡ ಸವಿ ನುಡಿಯೋ.
ಕನ್ನಡ ತಾಯಿಯು ನೀಡಿದವರು ಸುಮಧುರ ಜೀವಿನ ಹೊಳೆಯು ಹಾಲಿನ ಬಳೆಯು ಸುರೆಯೋ ಕನ್ನಡ ಸರಿನುಡಿಯು ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನಡೆಯು ಜೇನಿನ ಹೊಳೆಯು ಹಾಲಿನ ಬಳೆಯು ಸುರೆಯೋ ಕನ್ನಡ ಸರಿನುಡಿಯು ಸುರೆಯೋ ಕನ್ನಡ ಸರಿನುಡಿಯು. ಧನ್ಯವಾದಗಳು ಸ್ನೇಹಿತರೆ. ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರೋಕ್ಕೆ ಮೊದಲು ಜ್ವರ ಇದೆ ಹೋಗೋದೋ ಬೇಡವೋ ಅಂತ ಹೇಳ್ತಾ ಇದ್ದೆ. ದತ್ತಣ್ಣನವರ ಮಾತು, ಕಿರಣ್ ರವರ ಹಾಡು ನನ್ನ ಜ್ವರನ ಸ್ವಲ್ಪ ಕಡಿಮೆ ಮಾಡಿದೆ. ದತ್ತಣ್ಣ ತುಂಬ ಚೆನ್ನಾಗಿ ನಮ್ಮ ಭಾಷೆ ಏಕೀಕರಣವಾದ ಸ್ಥಿತಿಯನ್ನು ಕಟ್ಕೊಟ್ರು. ತುಂಬ ಖುಷಿಯಾಯಿತು. ಹಾಗೆ ಕಿರಣ್ ಕೂಡ ರಾಜ್ಕುಮಾರ್ ಅವರನ್ನ ಈ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಕರೆತಂದು ಇವತ್ತು ಹಾಡನ್ನು ನಡೆಸಿದರು. ಅವರೊಬ್ಬ ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಅಂದ್ಕೊಂಡಿದ್ದೆ. ಸಂಸ್ಕೃತ ವಿದ್ಯಾರ್ಥಿಯಾಗಿ ಒಳ್ಳೆ ಹಾಡುಗಾರ ಕೂಡ ಅನ್ನೋದು ನಿರೂಪಿತವಾಯಿತು. ಸ್ನೇಹಿತರೆ, ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳು ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಜೀವಾಳ. ಇವತ್ತು ಕನ್ನಡ ಸಂಸ್ಕೃತ ಮೂಲದಿಂದಲೇ ಬಂದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಂಸ್ಕೃತವನ್ನ ಕಲಿಯೋದು ಕಷ್ಟ ಅನ್ನೋದು ಅಥವಾ ಕಲಿಯುವವರ ಸಂಖ್ಯೆ ವಿರಳವಾಗಿದೆ ಅನ್ನುವಂಥ ಕಾಲಘಟ್ಟದಲ್ಲಿ 2011ರಲ್ಲಿ ವಿಜಯವಾಣಿ ಪತ್ರಿಕೆ ಆರಂಭ ಆಗುವ ಸಮಯದಲ್ಲಿ ನಾವು ಇಡೀ ತಂಡ ಇದೇ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿಜಯವಾಣಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಒಂದು ಪರೀಕ್ಷೆಗಳನ್ನು ಮಾಡ್ತಾ ಇದ್ವಿ. ಸೀರೀಸ್ ಆಫ್ ಎಕ್ಸಾಮಿನೇಷನ್ಸ್ ಅಪಾಯಿಂಟ್ಮೆಂಟಿಗೆ. ಸೊ ಅಲ್ಲಿಂದ ನಮ್ಮ ಮತ್ತು ಸಂಸ್ಕೃತ ವಿವಿಯ ಸಂಬಂಧ ಶುರುವಾಯಿತು. ಆಗಿನಿಂದಲೇ ನಾವು ನಮ್ಮ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರತಿದಿನ ಸಂಸ್ಕೃತ ಕಲಿಕೆಗಾಗಿ ಒಂದು ಸಣ್ಣ ಜಾಗವನ್ನ ಮೀಸಲಿಟ್ಟಿದ್ದೀವಿ. ಸಂಸ್ಕೃತವನ್ನ ಕಲಿಯುವಂಥವರಿಗೆ ಕಲಿಸುವ ಕೆಲಸವನ್ನ ವಿಜಯವಾಣಿ ಮಾಡ್ತಾ ಇದೆ. ಬರೀ ಕನ್ನಡಕ್ಕಾಗಿ ಅಲ್ಲ, ಸಂಸ್ಕೃತಕ್ಕಾಗಿ ಕೂಡ ವಿಜಯವಾಣಿ ಕೆಲಸ ಮಾಡ್ತಾ ಇದೆ. ನನಗೆ ಕಾರ್ಯಕ್ರಮಕ್ಕೆ ಬರ್ಬೇಕಂತೇಳಿ ಅಹಲ್ಯ ಮೇಡಮ್ ಹೇಳಿದಾಗ ಒಂದು 2-3 ಕಾರಣಗಳಿಗೆ ಕಾರ್ಯಕ್ರಮವನ್ನ ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೆ. ಒಂದು, ಅಹಲ್ಯ ಮೇಡಮ್ ಮತ್ತೆ ವಿಜಯವಾಣಿ ಜೊತೆಗಿನ ಒಂದು ದೊಡ್ಡ ಅವಿನಾಭಾವ ಸಂಬಂಧ. ಅವರು ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗಿಂದಲೂ ಕೂಡ ವಿಜಯವಾಣಿ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇದೆ. ವಿಜಯವಾಣಿಯ ಓದುಗರಿಗೆ ಅವರ ಕೊಡುಗೆಯನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ. ಮೊನ್ನೆ ತಾನೇ ದೀಪಾವಳಿ ವಿಶೇಷ ಅಂಕ ವಿಜಯವಾಣಿಗಾಗಿ ಒಂದು ಸುದೀರ್ಘವಾದಂತಹ ಧಾರ್ಮಿಕ ಲೇಖನವನ್ನ ಬರೆದುಕೊಟ್ಟಿದ್ರು. ಮೊನ್ನೆ ಆಯುಷ್ ಮತ್ತೆ ಸಂಸ್ಕೃತವನ್ನ ಲಿಂಕ್ ಮಾಡಿ ಆಯುಷ್ ಸಂಸ್ಕೃತ ಉತ್ಸವವನ್ನ ಆಚರಣೆ ಮಾಡಿದ್ರು. ಅಂದ್ರೆ ಆಸಕ್ತಿ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಮ್ಗೆ ಒಂದು ಕಮಿಟ್ಮೆಂಟ್ ಇರಬೇಕು, ಕಲಿಬೇಕು, ಕಲಿಸಬೇಕು ಅನ್ನೋ ಒಂದು ರೀತಿಯ ತುಡಿತ ಇದ್ರೆ ಮಾತ್ರ ನಾವು ಭಾಷೆಯನ್ನ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈಗ ನಾನು ಆಗ್ಲೇ ಹೇಳಿದಾಗೆ ವಿಜಯವಾಣಿಯ ದಿನದ ಅಂಕಣದಲ್ಲಿ ಒಂದು ಜಾಗವನ್ನ ಮೀಸಲಿಟ್ಟಿದ್ದೀವಿ. ನಮ್ಮ ಆತಂಕ ಏನಿದೆ ಅಂತಂದ್ರೆ, ಮುಂದೊಂದು ದಿನ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕನ್ನಡ ಕಲಿಯೋದಕ್ಕೊಂದು ಕಾಲಂ ಮೀಸಲಿಡಬೇಕಾದಂತ ಪರಿಸ್ಥಿತಿ ಬರುತ್ತೇನೋ ಅಂತೇಳಿ ಆ ಥರದ ಒಂದು ಆತಂಕಕಾರಿ ಸನ್ನಿವೇಶ ಬರೋದು ಬೇಡ. ನಾವಿವತ್ತು ನಮ್ಮ ದೈನಂದಿನ ಬಳಕೆಗೆ, ಬದುಕಿಗೋಸ್ಕರ ನೀವು ಕನ್ನಡವನ್ನ ಕಲಿಯೋದು, ಕನ್ನಡವನ್ನ ಉಳಿಸೋದು ಬೇಡ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕನ್ನಡವನ್ನ ಒಂದು ನಮ್ಮ ಭಾಗವನ್ನಾಗಿ ಮಾಡ್ಕೋಬೇಕು ಅಂತೇಳಿ. ಯಾರೋ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಬೇರೆ ಭಾಷೆನಲ್ಲಿ ಮಾತಾಡ್ತಿರ್ತಾರೆ, ಅವ್ರಿಗೆ ಕನ್ನಡ ಬರುತ್ತೆ, ಅವ್ರ ಭಾಷೆನಲ್ಲಿ ಅವ್ರು ಮಾತಾಡಿದಾಗ ನಾವು ಅವ್ರದೇ ಭಾಷೆನಲ್ಲಿ ರಿಯಾಕ್ಟ್ ಮಾಡಿದ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಅದೇ ಭಾಷೆನಲ್ಲಿ. ನೀವು ಕನ್ನಡದಲ್ಲಿ ಉತ್ತರ ಕೊಟ್ಟರೆ ಅವ್ರು ಕನ್ನಡಕ್ಕೆ ಬರ್ತಾರೆ ವಾಪಸ್ಸು. ಈ ಕೆಲಸವನ್ನ ನಾವು ಮಾಡಬೇಕಾಗಿದೆ. ನಿಮಗೆ ಪ್ರತಿನಿತ್ಯ 100 ಟೆಲಿಫೋನ್ ಕರೆಗಳು ಬರ್ತವೆ. ಇವತ್ತು ಈ ಸೈಬರ್ ಕ್ರೈಮ್ ಕೇಸ್ಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ. ಸೈಬರ್ ಕೇಸಲ್ಲಿ ಬರುವಂತ ಎಲ್ಲ ಕರೆಗಳು ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಕಾಲ್ಸ್ಗಳು ಬರ್ತವೆ. ನೀವು ಕನ್ನಡದಲ್ಲಿ ಉತ್ತರ ಕೊಟ್ಟರೆ ಅವ್ರು ಕಾಲ್ ಕಟ್ ಮಾಡ್ತಾರೆ. ಅಂದ್ರೆ ಕನ್ನಡದಲ್ಲಿ ನೀವು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ ಬದುಕು ಕರೆಕ್ಟ್ ಆಗಿರುತ್ತೆ ಅಂತೇಳಿ. ಆ ವಂಚನೆಯಿಂದ ನೀವು ಬಚಾವಾಗ್ತೀರಿ. ದಯವಿಟ್ಟು ಅದನ್ನ ರೂಢಿ ಮಾಡ್ಕೋಬೇಕು. ಭಾಷೆ ಇದನ್ನ ಸಂಸ್ಕೃತ ಮತ್ತೆ ಸಂಸ್ಕೃತಿ
ಎರಡನ್ನೂ ನಾವು ಉಳಿಸ್ಕೋಬೇಕು ಅಂತಂದ್ರೆ ಕನ್ನಡವನ್ನು ಕೂಡ ಮತ್ತೆ ಸಂಸ್ಕೃತವನ್ನು ಕೂಡ ನಾವು ಜೊತೆಯಾಗಿ ಅಭ್ಯಾಸವನ್ನ ಮಾಡಿಕೊಂಡು ಮುಂದಾಗಬೇಕಾಗಿದೆ. ಸೊ ನಾನು ಆಗ್ಲೇ ಹೇಳಿದಾಗೆ ನಾವು ಬದುಕಲಿಕ್ಕೆ ಏನು ಭಾಷೆ ಬೇಕಾದ್ರೂ ನಾವು ಕಲಿಯೋಣ. ಅದು ನೀವು ಯಾವುದೇ ಭಾಷೆ, ಇಂಗ್ಲಿಷ್ ಕಲೀರಿ, ಹಿಂದಿ ಕಲೀರಿ, ತೆಲುಗು ಕಲೀರಿ, ತಮಿಳು ಕಲೀರಿ, ಅದು ಅಬ್ಜೆಕ್ಷನ್ ಇಲ್ಲ. ಆದರೆ ನಿಮ್ಮ ಮಾತೃಭಾಷೆ ನಮ್ಮ ಅನ್ನದ ಭಾಷೆಯಾಗಿ ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನು ನಾವು ಮಾಡೋಣ. ಈ ರಾಜ್ಯೋತ್ಸವ ಬರೀ ನವೆಂಬರ್ ಅಷ್ಟೇ ಸೀಮಿತ ಆಗಬಾರದು. ಕನ್ನಡ ಪತ್ರಿಕೆ ವಿಜಯವಾಣಿ ಪ್ರತಿದಿನ ಕನ್ನಡದ ಹಬ್ಬವನ್ನ ಸಂಭ್ರಮವನ್ನ ಆಚರಿಸುತ್ತೆ. ಅದರಲ್ಲಿ ತಾವು ಭಾಗಿಯಾಗಬೇಕು. ಕನ್ನಡ ಪತ್ರಿಕೆಗಳನ್ನ ದಿನನಿತ್ಯ ಅಟ್ಲೀಸ್ಟ್ ಒಂದು ಪತ್ರಿಕೆನಾದ್ರೂ ತಾವು ಓದುವ ಮೂಲಕ ಕನ್ನಡವನ್ನ ಉಳಿಸೋ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ಧನ್ಯವಾದ. ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರು ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಯಾಕೆ ಆಚರಿಸಬೇಕು ಅಂತ ಎಲ್ಲರೂ ಹೇಳಿದ್ರು. ತುಂಬ ಮುಖ್ಯವಾದ ಪ್ರಶ್ನೆ. ಯಾಂತ್ರಿಕ ಜೀವನದಲ್ಲಿ ಸಂಭ್ರಮ ತಂದ್ಕೊಳ್ಳೋಕ್ಕೆ ದಿನ ಇಷ್ಟು ಚೆನ್ನಾಗಿ ಬರಲ್ಲ. ನಮ್ಮೆಲ್ಲ ಹೆಣ್ಮಕ್ಳು ಚೂಡಿದಾರಲ್ಲಿ ಅದರಲ್ಲಿ ಬರ್ತಾರೆ. ಇವತ್ತು ನೋಡಿ ಎಲ್ಲ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ, ಏನು ಚೆನ್ನಾಗಿ ಬಂದಿದ್ದಾರೆ ಒಬ್ರಿಗಿಂತೊಬ್ರು. ಸಂಭ್ರಮ ಬರೋದಲ್ಲದೆ ಆ ಸಂಭ್ರಮದ ಹಿಂದೆ ಒಂದು ಸಿದ್ಧಾಂತ ತರೋಣ. ಆ ಸಿದ್ಧಾಂತದ ಹಿಂದೆ ಒಂದು ನಂಬಿಕೆ, ಒಂದು ತತ್ವ ತಂದು ನಾವು ಕನ್ನಡವನ್ನು ಉಳಿಸಲೇಬೇಕು ಅನ್ನೋ ಒಂದು ಸಂಕಲ್ಪವನ್ನು ತರಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದತ್ತಣ್ಣವ್ರು ಕೇಳಿದ್ರು, ನನ್ನನ್ನು ಯಾಕೆ ಇಲ್ಲಿ ಕರೆದಿದ್ದೀರಿ ಅಂತ. ಸ್ವಾಮಿ, ನಿಮ್ಮನ್ನಲ್ಲದೆ ಯಾರನ್ನು ಕರಿಬೇಕು ಅಂತ. ಅತ್ಯಂತ ಬುದ್ಧಿವಂತರು, ಹೋದ ಕಡೆಯಲ್ಲೆಲ್ಲ ರ್ಯಾಂಕು, SLC ರ್ಯಾಂಕು, PUC ರ್ಯಾಂಕು, ಇಂಜಿನಿಯರಿಂಗ್ ರ್ಯಾಂಕು, ಆಮೇಲೆ ನೌಕಾ, ಇದರಲ್ಲಿ ಅತ್ಯಂತ ಉನ್ನತ ಹಿನ್ನೆಲೆ. ಹೋಗಿ ಅದ್ಬಿಟ್ಟು ಅವರು ಪ್ರವೃತ್ತಿ ಅಂತ ರಂಗಭೂಮಿಗೆ ಬಂದರು, ಅಲ್ಲಿಂದ ಸಿನಿಮಾಗೆ ಬಂದರೆ ಮಾಡಿದ ಸಿನಿಮಾಲೆಲ್ಲ ಅವ್ರಿಗೆ ಪ್ರಶಸ್ತಿ. ಇನ್ನು ಇವರನ್ನಂದ್ರೆ ಕಲೆಯ ಆರಾಧಕರು, ಸಂಸ್ಕೃತಿಯ ಆರಾಧಕರು, ಸುಸಂಸ್ಕೃತರು, ಸಂಸ್ಕೃತ ಬಲ್ಲವರು, ಕನ್ನಡವನ್ನು ಉಳಿಸಿದವರು. ಮತ್ತು ಇಷ್ಟೊತ್ತು ಒಳ್ಳೆ ಕ್ಲಾಸ್ ತಗೊಂಡ್ರು. ಕರ್ನಾಟಕದ ಏಕೀಕರಣದ ಬಗ್ಗೆ ಒಂದು ಒಳ್ಳೆ ಪಾಠ ಮಾಡಿದ್ರು ಆಲೂರು ವೆಂಕಟರಾಯರಿಂದ. ಅವ್ರು ಒಂದ್ಸತಿ ಕೈ ಎತ್ತಿ ನಮಸ್ಕಾರ ಮಾಡಿದ್ರು. ಈ ಕೆಲಸವನ್ನು ಮಾಡಿದಾಗ ಅವರ ಗಂಟ್ಲು ಉಬ್ಬಿ ಬಂತು. ಆಗ ತಾವು ಗಮನಿಸಿರ್ಬೋದು. ಅವರು ಒಂದು ನಿಮಿಷ ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಆಗ ಒಂದು ಗಳಿಗೆ ನಿಲ್ಲಿಸಿ ಮತ್ತೆ ಮುಂದೆ ಹೋದ್ರು. ಇಂಥ ವ್ಯಕ್ತಿನಲ್ಲದೆ ನಾವು ಇನ್ಯಾರನ್ನು ಕರಿಬೇಕು ಅಂತ ಕರೆಯೋದು ವಿಶ್ವವಿದ್ಯಾಲಯ ತಮ್ಮನ್ನ ಗೌರವಿಸ್ಕೊಂಡಂತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇನ್ಯಾರನ್ನ ಅಂದಾಗ ನನ್ನ ಫೋನ್ ಫ್ರೆಂಡ್ ಅಂತ ಒಬ್ಬರಿದ್ದಾರೆ. ನಾನು ಅವ್ರನ್ನ ಭೇಟಿಯಾಗಿದ್ದು ಕಮ್ಮಿ. ನೋಡ್ರೆ ನಮ್ಮ ಕಾರ್ಯಕ್ರಮ ಆಗಿದೆ, ಒಂದು ಸ್ವಲ್ಪ ಪ್ರಕಟಿಸ್ತೀರಾ. ಅಲ್ಲಿಂದ ಶುರುವಾಯಿತು. ವಿಶ್ವವಿದ್ಯಾಲಯಕ್ಕೆ ಬಂದಾಗ ಅದಕ್ಕೆ ಮುಂಚೆ ಆಯುಷ್ ಇಲಾಖೆಯಿಂದಲೂ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಇವತ್ತು ಇಷ್ಟು ಸ್ಪರ್ಧೆಯ ಮಧ್ಯೆ ನಂಬರ್ 1 ಆಗಿ ಅವರ ಪೇಪರ್ನ ಬೆಳೆಸಬೇಕು ಅಂದರೆ ಅವರ ಕಮಿಟ್ಮೆಂಟ್ ಎಷ್ಟಿದೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಹಿರಿಯ ಸಾಧನೆ ಮಾಡಿದಾಗ ಅಂಥವರೊಬ್ಬರು ನಮಗೆ ಬೇಕು. ಇವತ್ತು ಅವರಿಂದ ಸ್ಫೂರ್ತಿ ತಗೊಳ್ಳೋದಿದೆ ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಅದರಲ್ಲಿ ನಾವಿವತ್ತು ಹಳೆಗನ್ನಡ, ನಡುಗನ್ನಡ, ಹೊಸ ಕನ್ನಡದ ಮಧ್ಯೆ ಇವತ್ತು ಹೊಸದಾಗಿ ನಾವು ಇಂಗ ಕನ್ನಡಕ್ಕೆ ಬಂದಿದ್ದೀವೋ ಕಂಗ್ಲೀಷಲ್ಲಿದ್ದೀವೋ ಗೊತ್ತಿಲ್ಲ. ಆಗಲೇ ಹೇಳ್ತಾ ಇದ್ರು, ನಾವಿವತ್ತು ಭಾಷೆ ವಾಟ್ಸಪ್ಪಲ್ಲಿ ಏನಾಗಿದೆ ಅಂದರೆ HWU ಅಂದರೆ ಹೌ ಆರ್ ಯು ಅನ್ನೋದು ಅರ್ಥ ಆಗುತ್ತೆ. ASAP ಕೋಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್. ಇಂಗ್ಲೀಷು ಮರೆತು ಬಿಡ್ತಾ ಇದ್ದೀವಿ. ಒಂದು ಹೊಸ ಭಾಷೆಯ ಪ್ರಕಾರಕ್ಕೆ ಹೋಗ್ತಿದ್ದೀವಿ. ಇದು ಹೊಸದನ್ನು ಇಟ್ಕೋಬೇಕೋ ಬೇಡವೋ, ಹಳೆಯದರಲ್ಲೇ ಉಳಿಬೇಕೋ, ಅದನ್ನು ದತ್ತಣ್ಣವರ ಸಿನಿಮಾ ಭಾರತ್ ಸ್ಟೋರ್ಸ್ನಲ್ಲಿ ಅತ್ಯಂತ ಮನೋಜ್ಞವಾಗಿ ಅವರು ಅಭಿನಯಿಸಿದ್ದಾರೆ. ಆ ಸಿನಿಮಾ ಕಥೆ ಕೇಳ್ತಾ ಇದ್ದರೆ ನಾವೆಲ್ಲರೂ ಇದನ್ನು, ಅವರು ನೀವೆಲ್ಲರಿಗೂ ನೆನಪಿರ್ಬೋದು, ಕಿರಾಣಿ ಅಂಗಡಿಯಲ್ಲಿ ಒಂದು ಸಾಲ ಬರೆದುಬಿಟ್ಟು ಸಾಮಾನು ತಗೊಂಡು ಹೋಗ್ತಿದ್ದಿದ್ದು. ಅವನು ಜೊತೆಲಿರೋನು ಹೇಳ್ತಾನೆ, ಕೊಡಬೇಡಿ ಇಷ್ಟೊಂದು ಯಜಮಾನ್ರೆ, ಯಾಕೆ ಇಷ್ಟು ಕೊಡ್ತಿದ್ದೀರಿ ಅಂದರೆ, ಇರ್ಲಿ ಕಣ ಮದುವೆ ಇದೆ ಅವ್ರ ಮನೇಲಿ ಕೊಟ್ಟು ಕಳಿಸೋ ಅಂತ. ಆ ಮಾನವೀಯತೆ ಇವತ್ತು ನಾವು ಮಾಲಿಗೆ ಹೋದರೆ ಸಿಕ್ಕಲ್ಲ ನಮಗದು. ಅಥವಾ ಇನ್ಯಾವುದೋ ದೊಡ್ಡ ಅಂಗಡಿಗೆ ಹೋದರೆ ಝೊಮ್ಯಾಟೊನಲ್ಲಿ ದುಡ್ಡು ಕೊಟ್ಟರೆ ಅವನು ತಂದು ಕೊಡ್ತಾನೆ. ನನಗೆ ಇವರು ಮಾತಾಡಿದಾಗ ಅನ್ನಿಸ್ತಿತ್ತು, ದತ್ತಣ್ಣವರು ಎಂಥ ದೊಡ್ಡ ಪಾತ್ರತೆಯನ್ನು ನಮಗೆ ಕೊಟ್ಟು ಹೋದ್ರು ನಮ್ಮ ಹಿರಿಯರು. ಇವತ್ತು ನಾವು ಅದರಲ್ಲಿ ಅಡುಗೆ ಮಾಡೋಕ್ಕೆ ಸಿದ್ಧವಿಲ್ಲ. ಝೊಮ್ಯಾಟೊ, ಸ್ವಿಗ್ಗಿ ಬಂದುಬಿಟ್ಟಿದೆ, ಅಲ್ಲಿಂದ ತೊಗೊಂಡ್ಬಿಡೋಣ ಸುಲಭವಾಗಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಅವರ ತೂಲವನ್ನು ಎಷ್ಟು ಚೆನ್ನಾಗಿ, ಹಳೇದು ಬಿಡಕ್ಕೆ ಆಗ್ತಿಲ್ಲ, ಬಿಡದೇ ಇದ್ದರೆ ಇವತ್ತು ಬದುಕಕ್ಕಾಗ್ತಿಲ್ಲ, ಏನು ಮಾಡಬೇಕು ಅನ್ನೋದು. TVG ಅವರು ಹೇಳ್ದಂಗೆ, ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡೆಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಸಿದ್ಧಾಂತವನ್ನು ಬಿಡಕ್ಕಾಗಲ್ಲ, ಹೊಸತನವನ್ನು ಬೇಡ ಅಂದು ಬದುಕಕ್ಕಾಗಲ್ಲ. ಹೊಸತನವೇ ಬದುಕು, ಹಳಸಿಕೆ ಎಲ್ಲ ಸಾವು ಬಿಡುವಂತ ವಿವೇಕಾನಂದರು ಹೇಳ್ತಾರೆ. ಪುರಾಣ ಮಿಥ್ಯೇವನ್ನ ಸಾಧು ಸರ್ವಂ ಅಂತ ಕಾಳಿದಾಸ ಹೇಳ್ತಾನೆ. ಹಾಗಾಗಿ ಹೊಸತನ ತರಬೇಕು, ಆದರೆ ನಮ್ಮನ್ನು ನಾವು ಕೊಚ್ಕೊಂಡು ಹೋಗುವಂತೆ ಆಗಬಾರ್ದು ಅನ್ನೋ ಒಂದು ಸಂಕಲ್ಪಕ್ಕೋಸ್ಕರ ಇವತ್ತಿನ ಆಚರಣೆ ನಮಗೆ ಅತ್ಯಂತ ಮುಖ್ಯವಾಗುತ್ತೆ. ಅತ್ಯಂತ ಒಂಥರ ಹೇಳಕ್ಕಾಗದೇ ಇರುವಷ್ಟು
ಮನಸ್ಸಿನ ಒಳಗಡೆ ಈ ಥರದ ಭಾವ ಬರುತ್ತೆ. ನಮ್ಮ ರಾಜ್ಕುಮಾರ್ ಅವರು ಹೇಳ್ಬಿಟ್ಟಿದ್ದಾರೆ, ಕನ್ನಡ ಜನರ ಔದಾರ್ಯದಂತೆ ಅಂತ. ಈಗ ತಾನೇ ಚೆನ್ನೇಗೌಡರು ಹೇಳಿದ್ರು, ಬಾಗುನ್ನಾರ ಅಂತೀವಿ ಅಥವಾ ಅವರ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. 30 ವರ್ಷ ಕರ್ನಾಟಕದಲ್ಲಿ ಇರ್ತಾರೆ, ಅದು ಚಾಮರಾಜಪೇಟೆ ಗಾಂಧಿ ಬಜಾರ್ ಅಂತ ಜಾಗದಲ್ಲಿ ಇದ್ದು ಕನ್ನಡ ಕಲ್ತಿರಲ್ಲ. ಯಾಕೆ? ಅದಕ್ಕೆ ನಾವೇ ಕಾರಣ. ಅವರ ಭಾಷೆಯಲ್ಲಿ ಅವರವ್ರಿಗಂತೆ ನಾವು, ಅದು ತರಕಾರಿ ಮಾರೋರ ಹತ್ರ ನಾವು ಅವ್ರ ಭಾಷೆಗೆ ಹೋಗ್ತೀವಿ, ಕೊಡ್ತೀವೋ ಇಲ್ವೋ ಅಂತ ಅವ್ರ ಭಾಷೆಯಲ್ಲಿ ಕೇಳ್ತೀವೋ ಹೊರತು ನಾವು ಕನ್ನಡದಲ್ಲೇ ಅವ್ರಿಗೆ ನೀವು ಮಾತಾಡೋ ಅಂತ ಹೇಳೋದೇ ಇಲ್ವಲ್ಲ. ಯಾಕೆ ಕನ್ನಡಿಗರಿಗೆ ಈ ಪ್ರಜ್ಞೆ ಇಷ್ಟು ಕಮ್ಮಿ? ಕನ್ನಡ ಜನರ ಔದಾರ್ಯದಂತೆ. ಹೌದು, ಔದಾರ್ಯತೆ ಇರಲಿ, ಆದರೆ ಎಲ್ಲದರಲ್ಲೂ ಕೊಚ್ಕೊಂಡು ಹೋಗೋಷ್ಟು ಬೇಡ. ನಮ್ಮನ್ನು ನಾವು ವಾಪಸ್ ತಂದ್ಕೋಬೇಕು ಅಂತ ನೆನಪು ಮಾಡ್ಕೊಳ್ಳೋಕ್ಕೆ ನಮಗೆ ಈ ದಿನ ಬೇಕಾಗುತ್ತೆ. ನನಗೆ ಈಗ ರಾಜ್ಕುಮಾರ್ ಹಾಡು ಕೇಳ್ತಿದ್ದಾಗ, ಅವ್ರು ಮಾತಾಡ್ತಿದ್ದಾಗ ದತ್ತಣ್ಣವ್ರದ್ದು ಇನ್ನೊಂದು ಹಾಡು ನೆನಪಾಯಿತು. ಏನೋ ಪೇರಿನಾಗತಿಯಲ್ಲಿ ಜೀವನ, ಸಾಗಿ ಮಾಗಿ ಹಿರಿತನ, ತಂದಿ ತಯ್ಯ ಮುದಿತನ, ಅದರಲ್ಲೂ ಹೊಸದಾದ ಸವಿ ಇದೆ ರುಚಿ ನೋಡ ಅಂತ ನನಗೆ ದತ್ತಣ್ಣವ್ರನ್ನ ನೋಡಿದಾಗ ಅದೇ ಅನ್ನಿಸ್ತಿತ್ತು. ಅದರಲ್ಲೂ ಹೊಸದಾದ ಸವಿ ಇದೆ. ಎಲ್ಲಿ ವಯಸ್ಸಾದ್ರೆ ಬುದ್ಧಿಗಾಗತ್ತಾ, ಭಾವಕ್ಕಾಗತ್ತಾ, ರಸಕ್ಕಾಗತ್ತಾ ಅಂತ ಇಷ್ಟು ಸುಂದರವಾಗಿ ಈ ಕಾರ್ಯಕ್ರಮವನ್ನು ಅವರು ಇವತ್ತು ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಒಂಥರ ಭಾವನೆಗೂ ಮಿತಿ ಇರಲ್ಲ, ಭಾವಕ್ಕೂ ಮಿತಿ ಇರಲ್ಲ ಅನ್ನುವಂಥ ಮಾತು ಬರ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಅತ್ಯಂತ ಒಳ್ಳೆಯ ಸುದ್ದಿ, ವಿಶ್ವವಿದ್ಯಾಲಯಕ್ಕೆ ಸಂದ ಗೌರವ. ನಮ್ಮ ಹಿಂದಿನ ಕುಲಪತಿಗಳಾಗಿದ್ದ ಶ್ರೀಮತಿ ಪ್ರೊಫೆಸರ್ ಪದ್ಮಾಶೇಖರ್ ಅವರಿಗೆ ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ನಮ್ಮೆಲ್ಲರಿಗೂ ಒಂದು ಅತ್ಯಂತ ವಿಶೇಷವಾದ ವಿಷಯ ಮತ್ತು ಗೌರವ ಕೂಡ. ಅವರನ್ನು ಈ ಸಮಯದಲ್ಲಿ, ಅವರ ಅನುಪಸ್ಥಿತಿಯಲ್ಲಿ ನಾನು ನನ್ನ ಗೌರವಗಳನ್ನು ಮತ್ತು ಅಭಿನಂದನೆಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ನಾವು ರಾಜ್ಯೋತ್ಸವ ಮಾಡ್ತೀವಿ ಅಂತ ಬೆಳಗ್ಗೆ ಸುಮ್ಮನೆ ಹೀಗೆ ಅನ್ಕೋತಿದ್ದಾಗ ಎಂದೋ ಓದಿದ್ದ ಕುವೆಂಪು ಅವರ ಒಂದು ಪದ್ಯ ನೆನಪಾಯಿತು. ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ, ಹಾಡುತಿಹನು ಕಂಡ ನಾನು ದಿಟ್ಟಿಗೇಳೋ ಹುಟ್ಟು ಕುರುಡು, ಬುದ್ಧಿ ಬರಡೋ ಬೇರೆ ಹುರುಡು, ಮೆಳ್ಳಗಣ್ಣ ಕಾಣೆ ನೀನು, ಹೇಳು ತಪ್ಪು ನನ್ನದೇನು, ಕರ್ನಾಟಕ ಎಂಬುದೇನು, ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಚಲವ ಚಂಡಿ ಕಣ, ಋಷಿಯ ಕಾಣುವ ಕಣ್ಣಿಗೆ, ಕಂಡ ಕವಿಗ ಕಂಡ ದೇವಿ ಕಣ ಕರ್ನಾಟಕ. ಇಂಥ ಕರ್ನಾಟಕದಲ್ಲಿ, ಇಂಥ ಕನ್ನಡದಲ್ಲಿ ನಾವು ಹುಟ್ಟಿರೋದೇ ನಮ್ಮ ಪುಣ್ಯ. ಚಂಡಿ ಕಣ, ದೇವಿ ಕಣ ಅಲ್ವಾ? ನಾವು ನಿಂತಿರೋ ನೆಲದ ಒಂದು ಗ್ರಾವಿಟಿ, ನೆಲ ಬಿಟ್ಬಿಡಿ, ಈ ಗುರುತ್ವಾಕರ್ಷಣೆ, ಈ ನೆಲದಲ್ಲಿ ಬೆಳೆದ ಅನ್ನ ತಿಂದಿದ್ದೀವಿ, ಈ ನೆಲದಲ್ಲಿ ಹರಿದ ನೀರನ್ನು ಕುಡಿದಿದ್ದೀವಿ, ಈ ನೆಲದ ಗಾಳಿಯನ್ನು. ಇದಕ್ಕಾಗಿ ನಮ್ಮದೊಂದು ಸಣ್ಣ ಸೇವೆ ಸಲ್ಲಲೇಬೇಕಾಗುತ್ತೆ. ಅದನ್ನು ಈ ದಿನ ಒಂದು ಸಮಾರಂಭದ ರೂಪದಲ್ಲಿ ಮಾಡಿದ್ದೀವಿ, ಆದರೆ ಇದನ್ನು ದಿನನಿತ್ಯದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದರೆ, ಕೇಳ್ತಾ ಇದ್ದರೆ, ಕೆಲವು ಕಡೆ ಇವರು ಹೇಳ್ದಂಗೆ ಕನ್ನಡವನ್ನು ನಾವು ಬಾಕ್ಸ್ನಲ್ಲಿ ಕೇಳೋದಿನ ದೂರ ಆಗಿದೆಯೋ ಇಲ್ವೋ ಅಂತ. ನನ್ನ ಕ್ಲಿನಿಕ್ಕಿಗೆ ಬರ್ತಾರೆ, ಮೇಡಮ್ 2 ಡೇಸಿಂದ ಸ್ಟಮಕ್ ಪೇನ್ ಇದೆ. ಇಲ್ಲಿ ಕನ್ನಡ ಎಲ್ಲಿದೆ, ಇಂಗ್ಲೀಷ್ ಎಲ್ಲಿದೆ ಹುಡುಕ್ಬೇಕಾಗುತ್ತೆ. ಪ್ರತಿಯೊಂದು ವಾಕ್ಯದಲ್ಲೂ ಹೀಗೆ ಬರ್ತಾ ಹೋಗುತ್ತೆ. ಮತ್ತು ಹೇಳಿ ಕೇಳಿ ಅಪ್ಪಟ ಕನ್ನಡಿಗರು. ಅವ್ರು ಹೇಳ್ದಂಗೆ ಆಗಲೇ ಹೇಳ್ತಿದ್ರು, ಸ್ಕೂಲಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ. ಮನೆಯಲ್ಲಿ ಕನ್ನಡವನ್ನು ನಾವು ಚಿಂತನೆಯನ್ನು ಯಾವ ಭಾಷೆಯಲ್ಲಿ ಶುರು ಮಾಡ್ತೀವಿ ಆ ಭಾಷೆ ನಮ್ಮಲ್ಲಿ ಉಳಿಯುತ್ತೆ. ಮೊದಲು 3-4 ವರ್ಷ ಮಗುವಿಗೆ ಒಂದೇ ಭಾಷೆ ಇದ್ದರೆ ಅದೇ ಭಾಷೆಯಲ್ಲಿ ಚಿಂತನೆ ಮಾಡಿದ್ರೆ ಅಂಥ ಮಕ್ಕಳು ತುಂಬ ಕ್ರಿಯೇಟಿವ್ ಆಗ್ತಾರೆ, ತುಂಬ ಸೃಜನಾತ್ಮಕತೆ ಅವರಲ್ಲಿ ಹೆಚ್ಚುತ್ತೆ ಅನ್ನೋದನ್ನು ನಾನು ವೈದ್ಯಳಾಗಿ ಬಲ್ಲೆ. ಈಗ ಏನು ಮಾಡ್ತಿದ್ದೀವಿ, 2-3 ಭಾಷೆ ಅವರಿಗೆ ಇಂಗ್ಲೀಷ್ ಬೇಕು, ಮಾತೃಭಾಷೆ ಬೇಕು. ಮತ್ತು ಈಗ ಸಾಧಾರಣ ಮದುವೆ ಕೂಡ ಕನ್ನಡದವ್ರಿಗೂ, ತೆಲುಗುದವ್ರಿಗೂ, ಮಲಯಾಳಿಗಳಿಗೂ ಹಿಂಗಾದಾಗ ಅವ್ರ ಭಾಷೆ, ಇವ್ರ ಭಾಷೆ. ಸೊ ಮಗುವಿನ ಮನಸ್ಸಿನಲ್ಲಿ ಅದು ಕನ್ಫ್ಯೂಷನ್ ಉಂಟಾಗುತ್ತೆ. ಹಾಗಾಗಿ ಒಂದು ಭಾಷೆ, ಮಾತೃಭಾಷೆ ಇಟ್ಕೊಂಡು ಆಮೇಲೆ ಇಂಗ್ಲೀಷ್ ಬಂದೇ ಬರುತ್ತೆ. ಬೇಡ ಅಂದರೂ ಈ ಕಾಲದಲ್ಲಿ ಎಲ್ರಿಗೂ ಇಂಗ್ಲೀಷ್ ಬರುತ್ತೆ, ತಾನಾಗೆ ಬಂದಂಗೆ ಆಗುತ್ತೆ. ನಮ್ಮ ಭಾಷೆಗೆ ನಾವು ಕೊಡಬೇಕಾದ ಒಂದು ಆದ್ಯತೆಯನ್ನು ಕೊಟ್ಟು ಕಾಪಾಡಿಕೊಡುವಂಥ ಒಂದು ಸಂಕಲ್ಪವನ್ನು ಈ ದಿನ ನಾವು ಮಾಡೋಣ. ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದ ಇಬ್ಬರು ನಮ್ಮ ಅತಿಥಿ ಅಭ್ಯಾಗತರಿಗೆ ನಾನು ವಿಶ್ವವಿದ್ಯಾಲಯದ ಪರವಾಗಿ ವಿಶೇಷವಾದ ಒಂದು ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಜಯ ಕರ್ನಾಟಕ. ಕಣ ಕಣದಲ್ಲೂ ಕೂಡ ಕನ್ನಡ ತುಂಬಿಕೊಳ್ಳಿ ಅನ್ನೋ ಒಂದು ಆಶಯವನ್ನು ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಅಹಲ್ಯ ಮೇಡಮ್ ಅವರು ಅವರ ಒಂದು ಭಾಷಣದಲ್ಲಿ ಆ ಮಂಕುತಿಮ್ಮನ ಕಗ್ಗವನ್ನು, ಕೆಲವರಿಗೆ ಕಗ್ಗ ಅಂದರೆ ಕಗ್ಗಂಟಾಗಿರುತ್ತೆ. ನಮ್ಮ ಮೇಡಮ್ ಅವರು ಆ ಒಂದು ಕಗ್ಗವನ್ನು ಹೇಳಿದ್ರೆ ಅದಕ್ಕೆ ವ್ಯಾಖ್ಯಾನವೇ ಬೇಡ, ಅಷ್ಟು ಸರಳವಾಗಿ ಭಾಳ ಸುಮಧುರವಾಗಿ ಹೇಳೋದ್ರಿಂದ
ಅವರಲ್ಲಿ ಕನ್ನಡ ಪ್ರೇಮ ಮತ್ತು ಅವರ ಒಂದಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಸೇವೆಯನ್ನು ಮಾಡಿರೋದ್ರಿಂದ ಅಲ್ಲ ಆಗ್ತಕ್ಕಂಥ ಅನುಭವಗಳನ್ನು ಹೇಳ್ತಾ ಸೊ ಕನ್ನಡವನ್ನು ಬಳಸಿ ಕನ್ನಡವನ್ನು ಬೆಳೆಸಿ ಅನ್ನೋದ್ರ ಮೂಲಕವಾಗಿ ನಮ್ಮೆಲ್ಲರೂ ಕೂಡ ಸ್ಫೂರ್ತಿಯನ್ನು ನೀಡುವಂತಹ ಒಂದು ಅಧ್ಯಕ್ಷೀಯ ಭಾಷಣವನ್ನು ಬಹಳ ದಕ್ಷವಾಗಿ ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಈ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಈಗ ಸಾಂಕೇತಿಕವಾಗಿ ನಾವು ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ವಂದನಾರ್ಪಣೆ ಈ ಕಾರ್ಯಕ್ರಮವನ್ನು ಶ್ರೀ ಚಂದ್ರಶೇಖರ್ ಸಿ ಪಾಟೀಲ್ ಅವರು ಶಾಖಾಧಿಕಾರಿಗಳು ಅವರು ನೆರವೇರಿಸಿಕೊಡ್ಬೇಕಾಗಿ ಪ್ರಾರ್ಥನೆ. ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರ್ತೇವೆ. ಆ ಕಾರ್ಯಕ್ರಮದ ಕನ್ನಡೋತ್ಸವ ನುಡಿಯನ್ನು ತಾವು ಹಿರಿಯರಾದ ತಾವು ಬರೆದು ನಮ್ಮೆಲ್ಲರಿಗೂ ಗುಣಪಡಿಸಬೇಕು ಅಂತ ಕೇಳಿಕೊಂಡಾಗ ಶ್ರೀ ಎಚ್ ಜಿ ದತ್ತಾತ್ರೇಯ ದತ್ತಣ್ಣ ಅಂತಲೇ ಚಿರಪರಿಚಿತರಾಗಿರುವ ಶ್ರೀಯುತರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಶಿವಮೂರ್ತಿ ಸರ್ ಅವರು ಸ್ಟೇಜ್ ಹತ್ರ. ಎಲ್ಲರೂ ಚಪ್ಪಾಳೆ ಮುಖಾಂತರ ಹಿರಿಯರನ್ನು ಗೌರವಿಸಬೇಕು. ಹಾಗೆ ನಮ್ಮ ಇವತ್ತಿನ ಕನ್ನಡ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಚಪ್ಪಾಳೆ ಮುಖಾಂತರ ಎಲ್ಲರೂ ಗೌರವಿಸಬೇಕಾಗಿದೆ. ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತೇವೆ. ಸರ್ದು ಕುಲಸಚಿವರದು ಇವತ್ತು ಹುಟ್ಟಿದ ಹಬ್ಬದ ದಿನ. ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಅವರಿಗೆ ಚಪ್ಪಾಳೆ ಮುಖಾಂತರ ಗೌರವಿಸಬೇಕು ಅಂತ ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಅಧಿಕಾರಿಗಳಾದ ಹಣಕಾಸು ಅಧಿಕಾರಿಗಳಾದ ಶ್ರೀ ಡಾಕ್ಟರ್ ಭರತ್ ಕೆ ಇವರು ಕೂಡ ಆಗಮಿಸಬೇಕಿತ್ತು. ಅವರ ಕಾರ್ಯದೊತ್ತಡದ ನಡುವೆ ಅವರು ಬರಲಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ವೇದಿಕೆಯನ್ನು ಅಲಂಕರಿಸಿರುವ ನಮ್ಮ ವಿಶ್ವವಿದ್ಯಾಲಯದ ಹಿರಿಯ ಡೀನರು ಆದಂಥ ಶ್ರೀ ಗಿರೀಶ್ಚಂದ್ರ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು ಸಮರ್ಪಣೆ ಮಾಡುತ್ತೇವೆ. ಹಾಗೆ ವಿಶ್ವವಿದ್ಯಾಲಯದ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರು ಆಗಿರುವ ಹಾಗೂ ಭಾಷಾ ನಿಕಾಯದ ವಿಭಾಗಾಧ್ಯಕ್ಷರು ಆಗಿರುವ ಪ್ರೊಫೆಸರ್ ಪಾಲಯ್ಯವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತೇವೆ. ಎಲ್ಲ ಗಣ್ಯರಿಗೆ ಚಪ್ಪಾಳೆ ಮುಖಾಂತರ ಗೌರವ ಸಲ್ಲಿಸಬೇಕು ಅಂತ ಕೇಳಿಕೊಳ್ತೇವೆ. ಈ ಮಲ್ಲನಗೌಡರು ಪ್ರಭಾರಿ ಉಪನಿರ್ದೇಶಕರು ಪ್ರಸಾರಾಂಗ ವಿಭಾಗ ಕರ್ನಾಟಕ ಸಂಸ್ಕೃತ ವಿದ್ಯಾಲಯ ಅವರಿಗೂ ಕೂಡ
ವಿಶೇಷವಾದ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಅವ್ರ ಜೊತೆಯಲ್ಲಿ ಪ್ರಭಾರ ಉಪಕುಲ ಸಚಿವರಾದ ವೆಂಕಟೇಶ್ ವಿ ಅವರು ಕೂಡ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತೇವೆ. ಕುಲಪತಿಗಳಿಂದ ಮಲ್ಲನಗೌಡ ಸರ್ ಅವರಿಗೆ ವಿಶೇಷ ಧನ್ಯವಾದಗಳು. ಮತ್ತು ಇನ್ನೊಂದು, ನಮ್ಮ ಹಿರಿಯರಾದ ದತ್ತಣ್ಣವ್ರನ್ನ ಆಹ್ವಾನಿಸಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀಧರ್ ಮೂರ್ತಿ ಅವರು ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ, ನಾವು ವಿಶೇಷ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುವ ಎಲ್ಲ ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಿಭಾಗಗಳ ಡೀನರ್ಗಳು, ವಿಭಾಗಾಧ್ಯಕ್ಷರುಗಳಿಗೆ, ಅಧಿಕಾರಿ ವರ್ಗದವರಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಕೆಲಸಗಳನ್ನು ನಿರ್ವಹಿಸಿ ಎಲ್ಲ ಇರುವ ಬೋಧಕೇತರ ಸಿಬ್ಬಂದಿಗಳಿಗೆ ಕಾರ್ಯಕ್ರಮದ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಡೆದಿರುವ ಎಲ್ಲ ವಿದ್ಯಾರ್ಥಿಗಳು, ಕನ್ನಡ ಅಭಿಮಾನಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ, ಟಿವಿ ಮಾಧ್ಯಮದವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಎಲ್ಲ ವಿಶ್ವವಿದ್ಯಾಲಯದ ಬೋಧಕರು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ